चलो मनाने प्रभु मिलन बन के फरिश्ते गाते हंसते हम तो चले हैं हो के मगन मिला वतन का सुराही बनकर चलो मनाने प्रभु मिलन बहाना कोई समय की सीमा न दे दुनिया का कोई बंधन बड़ी सलोनी मधुर शादी है ये समझ जाने हमारा ये मन हजारों आए सभी समाए प्रभु का दिल है बड़ा गगन मेरा वचन का गुलामी बनकर चलो बताने प्रभु मिलन ಓಂ ಶಾಂತಿ ಪಿತಾ ಶ್ರೀ ಶಿವಬಾಬಾ ಯಾದಿಗೆ ಮಹಾವಾಕ್ಯದ ದಿನಾಂಕ 30/7/2024 ಬಾಬ್ದಾದ ಮಧುಬನ್ ಬಾಬ್ದಾದರವರು ತಿಳಿಸಿದರೆ ಮೀಠೆ ಬಚ್ಚೆ ದುಃಖ ಹರ್ತಾ ಸುಖ ಕರ್ತಾ ಏಕ್ ಬಾಪ್ ಹೈ ದುಃಖ ದೂರ ಮಾಡಿ ಸುಖ ಕೊಡುವವನ್ ಯಾರು ಒಬ್ಬ ಬಾಬಾ ಆಗಿದ್ದಾರೆ ತಂದೆ ಆಗಿದ್ದಾರೆ वही तुम्हारे सब दुख दूर करते हैं मनुष्य किसी के दुख दूर कर नहीं सकते ಬಾಬಾ ತಿಳಿಸ್ತಿದ್ದಾರೆ ಇಡೀ ಪ್ರಪಂಚದಲ್ಲಿ ನೀವು ಸುತ್ತಾಕಿ ಬಂದ್ರು ಕೂಡ ಯಾವುದೇ ಮನುಷ್ಯನು ಕೂಡ ದುಃಖ ದೂರ ಮಾಡಿ ಸುಖ ಕೊಡುವವನು ಅಲ್ಲ ಅಂತಿದ್ದಾರೆ ಬಾಬಾ ಸೊ ದುಃಖ ದೂರ ಮಾಡಿ ನಮಗೆ ಸಂಪೂರ್ಣ ಸುಖ ಕೊಡುವವನು ಯಾರು ಶಿವ ಬಾಬಾ ಒಬ್ಬರೇ ಆಗಿದ್ದಾರೆ ಬಾಬಾ ಇವತ್ತು ಪ್ರಶ್ನೆ ಕೇಳ್ತಾರೆ ವಿಶ್ವ ಮೇ ಅಶಾಂತಿ ಕಾ ಕಾರಣ ಕ್ಯಾ ಹೈ ವಿಶ್ವದಲ್ಲಿ ಅಶಾಂತಿಯ ಕಾರಣ ಏನು ರೀಸನ್ ಕೇಳ್ತಾ ಇದ್ದಾರೆ ಬಾಬಾ ಶಾಂತಿ ಸ್ಥಾಪನ್ ಕ್ಯಾಸೆ ಹೋಗಿ ಒಂದು ಅಶಾಂತಿಯ ಕಾರಣ ಏನು ಎರಡನೇದು ಬಾಬಾ ಕೇಳ್ತಾರೆ ಹಾಗಾದ್ರೆ ಶಾಂತಿಯನ್ನ ಸ್ಥಾಪನೆ ಮಾಡೋದು ಹೇಗೆ ಅಂತ ಕೇಳ್ತಾರೆ ಬಾಬಾ ಏನಂತಿರ್ಬೋದು ಅಶಾಂತಿಯ ಕಾರಣ ಏನಪ್ಪ ಇಷ್ಟೆಲ್ಲ ಅಶಾಂತಿ ಇದೆಯಲ್ಲ ಕಾರಣ ಏನು ದೇಹದ ಅಭಿಮಾನ ಅತಿ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಅಶಾಂತಿ ಮತ ಭೇದ ಭಾವಗಳು ಅವು ಇವು ಎಲ್ಲ ಜಾಸ್ತಿ ಆಗ್ಬಿಟ್ಟಿದ್ದಾವೆ ಬಾಬಾ ತಿಳಿಸ್ತಿದ್ದಾರೆ विश्व में अशांति का कारण है अनेक धर्म
ಅನೇಕ ಧರ್ಮಗಳಾಗಿರುವುದರಿಂದ ಅಶಾಂತಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂತಾರೆ ಬಾಬಾ. ಕಚ್ಚಾಟ, ಹೊಡೆದಾಟ, ಬಡದಾಟ ಅದರಲ್ಲೇ ಅಂತಂತಾರೆ ಬಾಬಾ. ನಮ್ಮ ಧರ್ಮ ಶ್ರೇಷ್ಠ, ನಮ್ಮ ಧರ್ಮ ಶ್ರೇಷ್ಠ, ನಮ್ದು ದೇವ್ರು ನಿಮ್ದು ದೇವ್ರು, ಹೌದೋ ಇಲ್ಲ? ಅಶಾಂತಿಗೆ ಮೂಲ ಕಾರಣನೇ ಯಾವುದು ಅಂತಾರೆ ಬಾಬಾ? ಅನೇಕ ಧರ್ಮಗಳು ಅಂತಾರೆ ಬಾಬಾ. कलयुग के अंत में जब अनेकता है तब अशांति है. ಕಲಿಯುಗದ ಕೊನೆಯಲ್ಲಿ ಬಾಬಾ ಹೇಳ್ತಿದ್ದಾರೆ, ಯಾವಾಗ ಅನೇಕತೆ ಬಂದ್ಬಿಡ್ತ ನಮ್ಮಲ್ಲಿ, ಏಕತೆ ಇದ್ದಾಗ ಜಗಳನೇ ಇಲ್ಲ. ಅನೇಕತೆ ಬಂತು, ಬಾಬಾ ಹೇಳ್ತಿದ್ದಾರೆ ಏನ್ ಬಂದ್ಬಿಡ್ತಲ್ಲಿ? ಜಗಳ ಬಂದ್ಬಿಡ್ತು ಅಂತಾರೆ. ಬಾಬಾ ಹೇಳ್ತಿದ್ದಾರೆ, ಬಾಪ್ ಆಕರ್ ಏಕ್ ಸತ್ ಧರ್ಮ ಕಿ ಸ್ಥಾಪನಾ ಕರ್ತೆ ಹೈ. ಈಗ ಅಶಾಂತಿ ದೂರ ಮಾಡ್ಬೇಕಾದ್ರೆ ಎಲ್ಲ ಧರ್ಮಗಳನ್ನ ನಾಶ ಮಾಡಿ ಒಂದಕ್ಕೆ ತರ್ಬೇಕೀಗ. ಅದನ್ನ ಒಂದು ಮಾಡಿದಾಗ ಶಾಂತಿ ಸ್ಥಾಪನೆ ಆಗ್ತದೆ. ಅದೆಲ್ಲವನ್ನ ದೂರ ಮಾಡಿ ಒಂದು ಧರ್ಮ ಸ್ಥಾಪನೆ ಮಾಡೋ ಕೆಲಸ ಯಾರ್ದು ಹಾಗಾದ್ರೆ? ಇದು ಶಿವ ಬಂದು ವಹಾ ಶಾಂತಿ ಹೋ ಜಾತಿ ಹೈ. ಸತ್ಯ ಯುಗದಲ್ಲಿ ಒಂದೇ ಧರ್ಮ ಇರುವುದರಿಂದ ಶಾಂತಿಯೇ ಶಾಂತಿ ಇರುತ್ತೆ. तो तुम समझ सकते हो कि इन लक्ष्मी नारायण के राज्य में ಶಾಂತಿ थी. ಈ ಲಕ್ಷ್ಮೀ ನಾರಾಯಣರ ರಾಜ್ಯದಲ್ಲಿ ಶಾಂತಿ ಇತ್ತು ಅಂತಾರೆ ಬಾಬಾ. ಪವಿತ್ರ ಧರ್ಮ, ಪವಿತ್ರ ಕರ್ಮ ಥಾ. ಪವಿತ್ರವಾದ ಧರ್ಮ ಅವ್ರದ್ದು ಮತ್ತು ಪವಿತ್ರವಾದ ಕರ್ಮ ಅಂತ ಹೇಳ್ತಾರೆ ಬಾಬಾ. ಕಲ್ಯಾಣಕಾರಿ ಬಾಪ್ ಫಿರ್ಸೆ ವಹ ನೈ ದುನಿಯಾ ಬನಾ ರಹೆ. ಕಲ್ಯಾಣಕಾರಿ ಶಿವಬಾಬಾ ಪುನಃ ಆ ಧರ್ಮವನ್ನ ಈಗ ಸ್ಥಾಪನೆ ಮಾಡ್ತಿದ್ದಾರೆ, ಆ ಜಗತ್ತನ್ನ ಸ್ಥಾಪನೆ ಮಾಡ್ತಿದ್ದಾರೆ. ಉಸ್ಮೆ ಅಶಾಂತಿ ಕಾ ನಾಮ್ ನಹಿ. ಬಾಬಾ ಹೇಳ್ತಿದ್ದಾರೆ, ಕಲ್ಯಾಣಕಾರಿ ಶಿವಬಾಬಾ ಒಂದು ಕಲ್ಯಾಣದ ದೃಷ್ಟಿಯಿಂದ. ಯಾವ ಕಲ್ಯಾಣದ ದೃಷ್ಟಿಯಪ್ಪ? ಅನೇಕತೆ ಇರುವುದರಿಂದಲೇ ಅಶಾಂತಿ ಆಗ್ಬಿಟ್ಟಿದೆ. ಸೊ ನಮಗ್ ಬೇಕಾಗಿರೋದು ಶಾಂತಿ. ಸೊ ಕಾರಣ ಏನಪ್ಪ? ಅನೇಕತೆ. ಸೊ ಆ ಅನೇಕತೆಯನ್ನ ಏಕತೆಯೊಳಗೆ ಕನ್ವರ್ಟ್ ಮಾಡಿಬಿಟ್ರೆ ಶಾಂತಿಯೇ ಶಾಂತಿ ಇರುತ್ತೆ ಅಲ್ವಾ? ಸೊ ಬಾಬಾ ಹೇಳ್ತಿದ್ದಾರೆ, ಎಲ್ಲ ಧರ್ಮಗಳು ನಾಶ ಆಗಿ ಏಕ ಧರ್ಮ, ಆದಿ ಸನಾತನ ದೇವಿ ದೇವತಾ ಧರ್ಮ. ಅಂದ್ರೆ ಅದು ಲಕ್ಷ್ಮೀನಾರಾಯಣರ ರಾಜ್ಯ. ಆ ರಾಜ್ಯದಲ್ಲಿ ಪವಿತ್ರವಾದ ಕರ್ಮ, ಪವಿತ್ರವಾದ ಧರ್ಮ ಇರುವುದರಿಂದ ಶಾಂತಿ ಇತ್ತು ಅಂತಾರೆ ಬಾಬಾ. ಅಶಾಂತಿಯ ಹೆಸರೇ ಇಲ್ಲ ಅಲ್ಲಿ ಅಂತಾರೆ ಬಾಬಾ. ಸೊ ರೀಸನ್ ಗೊತ್ತಾಯ್ತಾ? ಅಶಾಂತಿಯ ರೀಸನ್ ಗೊತ್ತಾಯ್ತಾ? ಶಾಂತಿ ಯಾರು ಸ್ಥಾಪನೆ ಮಾಡ್ತಾರೆ, ಹೇಗೆ ಸ್ಥಾಪನೆ ಮಾಡ್ತಾರೆ ಅದನ್ನು ಗೊತ್ತಾಗ್ಬಿಡ್ತು ಅಲ್ವಾ? ಸರಿ, ಓಂ ಶಾಂತಿ. रूहानी बाप बैठ रूहानी बच्चों को समझाते हैं. रूहानी बाप को ही ज्ञान का सागर कहा जाता है. यह तो बच्चों को समझाया है. ಬಾಬಾ ತಿಳಿಸ್ತಿದ್ದಾರೆ, ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕುಳಿತು ತಿಳಿಸ್ತಾ ಇದ್ದಾರೆ. ಆತ್ಮಿಕ ತಂದೆಯೊಳಗೇನೆ ಜ್ಞಾನ ಇರೋದು, ಅದಕ್ಕೆ ಅವರಿಗೆ ಜ್ಞಾನದ ಸಾಗರ ಅಂತ ಕರಿತೀವಿ. बॉम्बे में भी बहुत सोशल वर्कर्स हैं. उनकी मीटिंग होती रहती है. बॉम्बे में खास जहां मीटिंग करते हैं उसका नाम है ಭಾರತೀಯ ವಿದ್ಯಾ ಭವನ್. ಬಾಂಬೆ ಒಳಗೆ ತುಂಬಾ ಮೀಟಿಂಗ್ಸ್ ಆಗ್ತಿರ್ತವೆ ಅಂತಾರೆ ಬಾಬಾ. ಅವ್ರ ಮೀಟಿಂಗ್ ಮಾಡೋ ಜಾಗ ಯಾವ್ದಿದೆಯೋ ಅದಕ್ಕೆ ಏನಂತ ಹೆಸರು? ಆ ಬಿಲ್ಡಿಂಗಿಗೆ ಭಾರತೀಯ ವಿದ್ಯಾ ಭವನ ಅಂತ ಹೆಸರಿಟ್ಟಿದ್ದಾರೆ. ಅವು ವಿದ್ಯಾ ಹೋತಿ ಹೈ ದೋ ಪ್ರಕಾರಕ್ಕೆ. ಈಗ ವಿದ್ಯೆ ಅಂತಂದ್ರೆ ಎಜುಕೇಶನ್ ಎರಡು ಪ್ರಕಾರದ ಎಜುಕೇಶನ್ ಅಂತಾರೆ ಬಾಬಾ. ಏಕ ಹೈ ಜಿಸ್ಮಾನಿ ವಿದ್ಯಾ, ಒಂದು ದೈಹಿಕ ವಿದ್ಯಾ ಜೋ ಸ್ಕೂಲೋ ಕಾಲೇಜೋ ಮೇ ದಿ ಜಾತಿ ಹೈ. ದೇಹಕ್ಕೆ ಸಂಬಂಧಪಟ್ಟಿರುವ ವಿದ್ಯೆ ಎಜುಕೇಶನ್, ಹೌದಾ ಅಲ್ವಾ? ಬಾಬಾ ಹೇಳ್ತಿದ್ದಾರೆ ಅದು ನಮಗೆ ಸ್ಕೂಲ್ ಕಾಲೇಜ್ಗಳಲ್ಲಿ ಸಿಗುತ್ತೆ. अब विद्या होती है दो प्रकार की. एक है जिस्मानी विद्या जो स्कूलों कॉलेजों में दी जाती है. अब उसको विद्या भवन कहते हैं. जरूर वहाँ कोई दूसरी चीज है. अब विद्या किसको कहा जाता है यह तो मनुष्य जानते ही नहीं है. ಅಲ್ಲಿ ನಾವು ಮಾಡೋದು ಮೀಟಿಂಗ್ಗಳು ಮಾಡ್ತಾರೆ, ಆದ್ರೆ ಹೆಸರು ಏನಂತ ಕೊಟ್ಟಿದ್ದಾರೆ? ವಿದ್ಯಾಭವನ ಅಂತ ಕೊಟ್ಟಿದ್ದಾರೆ ಅಂತಾರೆ ಬಾಬಾ. ವಿದ್ಯಾ ಅಂದ್ರೆ ಎಜುಕೇಶನ್ ಅಂತಾರೆ ಬಾಬಾ. ಅದಕ್ಕೆ ಸಂಬಂಧಪಟ್ಟಿದ್ದಂತೂ ಇಲ್ವೇ ಇಲ್ಲ ಅಲ್ಲಿ. ಸೊ ಬಾಬಾ ಹೇಳ್ತಾರೆ, ಯಹತ ರೂಹಾನಿ ವಿದ್ಯಾ ಭವನ್ ಹೋನಾ ಚಾಹಿಯೆ. ಏನಂತ ಹೆಸರು ಕೊಡ್ಬೇಕು ಬಾಬನ್ ಮನೆಗೆ? ರೂಹಾನಿ ವಿದ್ಯಾ ಭವನ್. ರೂಹಾನಿ ವಿದ್ಯಾ ಭವನ್. ವಿದ್ಯೆ ಅಂತ ಯಾವ್ದಕ್ಕೆ ಹೇಳೋಣ ಹಾಗಾದ್ರೆ? ರೈಟ್, ವಿದ್ಯೆ ಅಂತಂದ್ರೇನೆ
ज्ञान विद्या ज्ञान को कहा जाता है. परमपिता परमात्मा ही ज्ञान सागर है. ಸರಿ, ವಿದ್ಯಾ ಅಂತಂದ್ರೆ ನಾವು ಜ್ಞಾನಕ್ಕೆ ಹೇಳ್ತೀವಿ. ಆ ಜ್ಞಾನ ಯಾರ ಹತ್ರ ಇದೆ? ಶಿವಬಾಬನ ಹತ್ರ ಇದೆ. ಸೊ ಆ ಜ್ಞಾನ ಶಿವಬಾಬನ ಬಳಿ ಇರುವುದರಿಂದ ಶಿವಬಾಬನಿಗೆ ಜ್ಞಾನ ಸಾಗರ ಅಂತ ಕರಿತೀವಿ ಅಂತಾರೆ ಬಾಬಾ. ಶ್ರೀ ಕೃಷ್ಣ ಕೋ ಜ್ಞಾನ ಕಾ ಸಾಗರ್ ನಹಿ ಕಹೆಂಗೆ. ಯಾಕೆ? ಶ್ರೀಕೃಷ್ಣನಿಗೆ ನಾವು ಜ್ಞಾನ ಸಾಗರ ಅಂತ ಕರೆಯಲು ಬರಲ್ಲ ಅಂತಾರೆ ಬಾಬಾ. ಯಾಕೆ? ದೇವತೆ ಆಗಿರುವುದರಿಂದ, ಸತ್ಯುಗದಲ್ಲಿ ಬರುವುದರಿಂದ, ಸತ್ಯ ತ್ರೇತ ದ್ವಾಪರ ಕಲಿಯುಗ ಸಂಗಮಯುಗದ ಏನೂ ಜ್ಞಾನ ಅವರಲ್ಲಿ ಇಲ್ಲ. ಈ ಸೃಷ್ಟಿ ನಾಟಕ ಚಕ್ರದ ಬಗ್ಗೆ ಏನೋ ನಾಲೆಜ್ ಇಲ್ಲ ಅವರಿಗೆ. ಸೊ ಏನಂತ ಕರೀಲಿಕ್ಕೆ ಬರುವುದಿಲ್ಲ? ಜ್ಞಾನ ಸಾಗರ ಅಂತ ಕರೀಲಿಕ್ಕೆ ಬರುವುದಿಲ್ಲ ಅಂತಂತಾರೆ ಬಾಬಾ. ಒಂದು ವೇಳೆ ಅವರಿಗೆ ಗೊತ್ತಾಗ್ಬಿಟ್ಟಿದ್ರೆ ಶ್ರೀಕೃಷ್ಣನಿಗೂ ಸತ್ಯಯುಗದ ನಂತರ ತ್ರೇತಾಯುಗ, ತ್ರೇತಾ ನಂತರ ದ್ವಾಪರ, ದ್ವಾಪರ ನಂತರ ಕಲಿಯುಗ, ಕಲಿಯುಗದ ನಂತರ ಸಂಗಮ ಯುಗದಲ್ಲಿ ಶಿವಬಾಬ ಬಂದು ನನ್ನನ್ನ ಪುನಃ ಕೃಷ್ಣ ಮಾಡ್ತಾನೆ ಅಂತ ಏನಾದ್ರೂ ಗೊತ್ತಾಗಿದ್ದಿದ್ರೆ ಏನಾಗ್ಬೋದು? ಹೌದಾ ಇಲ್ಲ? ರಾಜ್ಯದ ಏನಂತೀರಿ, ಇದು ಸಿಂಹಾಸನದ ಮೇಲೆ ಕುಂತು ಬರೀ ಇದೆ ಚಿಂತೆ. ಅಯ್ಯೋ, ನನ್ನ 21 ಪೀಳಿಗೆ ನಂತರ ಕೆಳಗಡೆ ತ್ರೇತಾಯುಗಕ್ಕೆ ಹೋಗ್ತೀನಿ, ತ್ರೇತಾಯುಗದ ನಂತರ ಎಲ್ಲಿಗೆ ಹೋಗ್ತೀನಿ? ಅಯ್ಯೋ, ನಂದು ಇದು ಎಲ್ಲ ಆಸ್ತಿ ಕಳೆದೋಗುತ್ತಲ್ಲ ಅಂತ ಏನಾಗುತ್ತೆ? ಅದಕ್ಕೆ ಜ್ಞಾನ ಇಲ್ಲ. ಅದಕ್ಕೆ ಅವ್ರಿಗೆ ಜ್ಞಾನ ಸಾಗರ ಅಂತ ಕರೆಯಲು ಬರುವುದಿಲ್ಲ ಅಂತಾರೆ ಬಾಬಾ. ಸೊ ಬಾಬಾ ಹೇಳ್ತಾರೆ, ಶಿವ ಬಾಬಾ ಕಿ ಮಹಿಮಾ ಅಲಗ್, ಶ್ರೀಕೃಷ್ಣ ಕಿ ಮಹಿಮಾ ಅಲಗ್. ಎಷ್ಟು ಹೆಂಗೆ ಡೀಪ್ ಇದೆ ನೋಡ್ರಿ ಅಲ್ವಾ? ಶ್ರೀಕೃಷ್ಣನಿಗೆ ಯಾಕಪ್ಪ ಈ ಜ್ಞಾನ ಇಲ್ಲ? ಇದ್ರೆ ಏನಾಗುತ್ತೆ ಕತೆ? ಹೌದಾ ಇಲ್ಲ? ಅದಕ್ಕೆ ಬಾಬಾ ಹೇಳ್ತಾರೆ, ಶಿವಬಾಬನ್ ಮಹಿಮೆನೇ ಬೇರೆ, ಶ್ರೀಕೃಷ್ಣನ ಮಹಿಮೆನೇ ಬೇರೆ. ಭಾರತವಾಸಿ ಮುಂಜು ಪಡೆ. ಆದ್ರೆ ಭಾರತವಾಸಿಯರು, ಸ್ಪೆಷಲಿ ಭಾರತವಾಸಿಯರು, ಯಾಕಂದ್ರೆ ಭಕ್ತಿ ಮಾಡೋದೇ ಇಲ್ಲಿ ಅಲ್ವಾ? ಸೊ ಶ್ರೀಕೃಷ್ಣ ಮತ್ತು ಕೃಷ್ಣನ ನಡುವೆ ಕಂಪ್ಲೀಟ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಅಂತಾರೆ ಬಾಬಾ. ಯಾರಿಗೆ ಏನ್ ಅನ್ಬೇಕೋ ಅವ್ರಿಗೆ ಕನ್फ्यूज ಆಗ್ಬಿಟ್ಟಿದೆ. गीता का भगवान श्री कृष्ण को समझ बैठे हैं तो विद्या भवन आदि खोलते रहते हैं, समझते कुछ भी नहीं. ಬಾಬಾ ತಿಳಿಸ್ತಿದ್ದಾರೆ, ಶ್ರೀಕೃಷ್ಣನನ್ನ ಗೀತೆಯ ಭಗವಂತ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಅದಾದ ಕಾರಣ ವಿದ್ಯಾಭವನ, ಆ ಭವನ, ಈ ಭವನ ಅಂತ ಹೆಸರಿಡ್ತಾರೆ. ಸಮಜ್ತೆ ಕುಚ್ ಬಿ ನಹಿ. ವಿದ್ಯಾ ಹೇ ಗೀತಾ ಕಾ ಜ್ಞಾನ. ವಿದ್ಯೆ ಅಂತಂದ್ರೇನೆ ಯಾವ ಜ್ಞಾನ ಹೇಳ್ತಾರೆ ಬಾಬಾ? ಗೀತೆಯ ಜ್ಞಾನ ಅಂತಾರೆ ಬಾಬಾ. ವಹ ಜ್ಞಾನ ತೋ ಹೇ ಹಿ ಏಕ್ ಬಾಪು ಮೇ. ಆ ಜ್ಞಾನ ಇರೋದೇ ಒಬ್ಬ ತಂದೆಯಲ್ಲಿ. जिसको ज्ञान का सागर कहा जाता है, जिसे मनुष्य मात्र जानते नहीं है. भारतवासियों का धर्म शास्त्र तो वास्तव में है ही एक. ಬಾಬಾ ಹೇಳ್ತಿದ್ದಾರೆ, ಈಗ ಗೀತೆಯ ಜ್ಞಾನವೇ ನಿಜವಾದ ಜ್ಞಾನ. ಗೀತೆಯ ಜ್ಞಾನ ಇದು ನಿಜವಾದ ಜ್ಞಾನ. ಈ ಗೀತೆಯ ಜ್ಞಾನ ಕೊಡೋರು ಯಾರೀಗ? ಶಿವಬಾಬಾ ಕೊಡ್ತಾರೆ. ಆ ಗೀತೆಯ ಜ್ಞಾನವನ್ನ ಕೇಳಿದ ಆತ್ಮನೇ ಶ್ರೀಕೃಷ್ಣ ಆಗೋದು. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆಯಾ? ಜ್ಞಾನ ಅಂತಂದ್ರೆ ಗೀತೆಯ ಜ್ಞಾನವೇ ನಿಜವಾದ ಜ್ಞಾನ. ಗೀತೆಯ ಜ್ಞಾನ ಅಂದ್ರೆ ಯಾವ್ದಪ್ಪ? ಆತ್ಮ ಮತ್ತು ಪರಮಾತ್ಮಕ್ಕೆ ಸಂಬಂಧಪಟ್ಟಿದ್ದು. ಆತ್ಮ ಎಷ್ಟು ಜನ್ಮ ತಗೊಳ್ತದೆ, ಆತ್ಮಕ್ಕೆ ಬಂದು ಪರಮಾತ್ಮನ ಸಂಬಂಧ ಏನು, ಪರಮಾತ್ಮ ಬಂದು ಆತ್ಮನಿಗೆ ಏನ್ ಕೊಡ್ತಾನೆ, ಪ್ರಾಪ್ತಿ ಏನ್ ಮಾಡಿಸ್ತಾನೆ, ಯಾವ ಸಮಯದಲ್ಲಿ ಭೇಟಿ ಆಗ್ತಾನೆ, ಇದೆಲ್ಲವೂ ಗೀತೆಯ ಜ್ಞಾನ. ಇದೆಲ್ಲವೂ ಏನು? ಗೀತೆಯ ಜ್ಞಾನ. ಗೀತೆಯೊಳಗೆ ಏನಿದೆಯಪ್ಪ? ಆಗೋದೆಲ್ಲ ಒಳ್ಳೇದಕ್ಕೆ ಆಗ್ತದೆ. ಹೌದಾ ಇಲ್ಲ? ಯುದ್ಧ ಮಾಡು ಅಂತ ಹೇಳ್ಕೊಟ್ಟಿದ್ದಾರೆ. ಯುದ್ಧ ಮಾಡು. ಯಾರ ಜೊತೆಗೆ ಯುದ್ಧ ಮಾಡಬೇಕಾಗಿದೆ? ನಮ್ಮ ಅಣ್ಣ ತಮ್ಮಂದ್ರ ಜೊತೆಗೇನೆ ಯುದ್ಧ ಮಾಡಬೇಕಾಗಿದೆ. ಹೌದಾ ಇಲ್ವೋ? ಸೊ ಈ ಯಾದಕ್ಕಾಗಿ? ರಾಜ್ಯ ಭಾಗ್ಯಕ್ಕಾಗಿ. ಅಧರ್ಮದ ವಿರುದ್ಧ ನಾವು ಧರ್ಮ ಇದು ಹಿಡ್ಕೊಂಡು ಅಧರ್ಮ ನಡೀತಾ ಇದೆ ಅಂತಂದ್ರೆ ಸುಮ್ನೆ ಕುತ್ಕೋಬೇಡ ಅಂತಾನೆ ಹೇಳಿದೆ ಭಗವದ್ಗೀತೆಯಲ್ಲಿ. ಹೌದಾ ಇಲ್ಲ? ಅಧರ್ಮ ನಡೀತಾ ಇದೆ ಅಂತಂದ್ರೆ ನೀ ಶಸ್ತ್ರ ಎಬ್ಬಿಸು, ನೀನ್ ಯುದ್ಧ ಮಾಡು ಅಂತಾನೆ ಹೇಳ್ಕೊಟ್ಟಿದೆ ಅದರಲ್ಲಿ. ಸುಮ್ನೆ ಅನ್ಯಾಯ ಅತ್ಯಾಚಾರ ಎದುರುಗಡೆ ನಡೀತಾ ಇದೆ ಅಂದ್ರೆ
ಕಣ್ಣು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಕೂತ್ಕೋಬೇಡ ನೀನು, ಹೌದಾ ಇಲ್ಲ? ಸೊ ಬಾಬಾ ಹೇಳ್ತಿದ್ದಾರೆ ಗೀತೆಯ ಜ್ಞಾನ ಅಂತಂದ್ರೇನೆ ನಿಜವಾದ ಜ್ಞಾನ. ಇದನ್ನ ಶಿವಬಾಬಾ ಸಂಗಮ ಯುಗದಲ್ಲಿ ಕೊಡ್ತಾ ಇದ್ದಾರೆ. ಆ ಗೀತಾ ಜ್ಞಾನ ಕೇಳಿದ ಆತ್ಮನೇ ಮುಂದೆ ಸತ್ಯುಗದಲ್ಲಿ ಏನಾಗಿ ಹುಟ್ಟುತ್ತದೆ? ಶ್ರೀಕೃಷ್ಣನಾಗಿ ಹುಟ್ಟುತ್ತದೆ ಅಂತಂತಾರೆ ಬಾಬಾ. ಸೊ ಅದಕ್ಕೆ ಶಿವಬಾಬನಿಗೆ ಜ್ಞಾನ ಸಾಗರ ಅಂತ ಕರೀತಾರೆ. ಜಸೆ ಮನುಷ್ಯ ಮಾತ್ರ ಜಾನ್ತೆ ನಹಿ ಹೈ, ಆದ್ರೆ ಆ ಶಿವಬಾಬನ್ ಬಗ್ಗೆ ಮನುಷ್ಯರಿಗೆ ಗೊತ್ತಿಲ್ಲ. ಭಾರತವಾಸಿಯೋं का धर्म शास्त्र तो वास्तव में है ही एक. ಭಾರತವಾಸಿಯರದು ಮೂಲ ಧರ್ಮಶಾಸ್ತ್ರ ಇರೋದು ಒಂದೇ. ಸರ್ವಶಾಸ್ತ್ರಮಯ ಶಿರೋಮಣಿ ಭಗವದ್ಗೀತೆ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ ಅಬ್ ಭಗವಾನ್ ಕಿಸ್ಕೋ ಕಹಾ ಜಾತಾ ಹೈ, ಅದು ಶ್ರೀಮದ್ ಭಗವದ್ಗೀತೆ ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಾದ್ರೆ ಭಗವಂತ ಅಂತ ಈಗ ಯಾರಿಗ್ ತಾನೇ ಕರೆಯೋದು ಅಂತಾರೆ ಬಾಬಾ. ವಹ ಭಿ ಇಸ್ ಸಮಯ भारतवासी समझते नहीं, या तो श्री कृष्ण को कह देते या राम को या अपने को ही परमात्मा कह देते हैं. ಈಗ ಭಗವದ್ಗೀತೆ ಅಂತ ಹೇಳಿದ ನಂತರ ಭಗವಂತನ ನುಡಿಸಿದ ಗೀತೆ ಅದು. ಹಾಗಾದ್ರೆ ಭಗವಂತ ಯಾರಪ್ಪ ಅಂತ ಪ್ರಶ್ನೆ ಕೇಳಿದಾಗ ಅವರು ಒಂದ ಕೃಷ್ಣ ಅಂತಾರೆ, ಒಂದ ರಾಮ ಅಂತಾರೆ, ಒಂದೇ ನಾನೇ ಪರಮಾತ್ಮ ಅಂತ ಹೇಳ್ಕೊಳ್ತಿದ್ದಾರೆ ಮನುಷ್ಯರು. ಸೊ ಅಪ್ ಟು ಸಮಯ ಬಿ ತಮೋ ಪ್ರಧಾನ ಹೈ, ರಾವಣ ರಾಜ್ಯ है ಸಮಯನೇ ತಮೋ ಪ್ರಧಾನ ಸಮಯ, ರಾವಣನ ರಾಜ್ಯ ನಡೀತಾ ಇದೆ ಅಂತಾರೆ ಬಾಬಾ. ತುಮ್ ಬಚ್ಚೆ ಜಬ್ ಕಿಸ್ಕೋ ಸಮझाते हो तो बोलो. ಯಾರಿಗಾದ್ರೂ ನಾವು ತಿಳಿಸುವಾಗ ನಾವು ಹೇಳ್ಬೇಕಂತೆ ಏನಂತ? ಶಿವ ಭಗವಾನ್ ವಾಚ್. ಏನೇ ವಾಕ್ಯ ಮತ್ತೊಬ್ಬರಿಗೆ ಹೇಳಬೇಕಾದ್ರೂ ಬಾಬಂದು ಹೇಳಿ ಏನಂತ? ಇದು ಶಿವ ಭಗವಾನ್ ವಾಚ್ ಅಂತ ಶಬ್ದ ಬಳಸ್ರಿ ಅಂತಾರೆ ಬಾಬಾ. पहले तो यह समझे कि ज्ञान सागर एक ही परम पिता परमात्मा है जिसका नाम है शिव. तो शिवरात्रि भी मनाते हैं परंतु किसको भी समझ में नहीं आता है. ಶಿವರಾತ್ರಿ ಆಚರಿಸ್ತಾರೆ, ಆದ್ರೆ ಶಿವರಾತ್ರಿ ಏನಕ್ಕೆ ಆಚರಿಸ್ತಾರೆ ಅದು ಅರ್ಥನೇ ಗೊತ್ತಿಲ್ಲ. ಜರೂರ್ ಶಿವ ಆಯಾ ಹುವಾ ಹೈ ತಬ್ ತೋ ರಾತ್ರಿ ಮನಾತೆ ಹೈ. ಅಲ್ಲ, ಶಿವನು ಬಂದಿರ್ಬೇಕಲ್ವಾ, ಅದಕ್ಕೆ ಅವನ ಸಮಯ ರಾತ್ರಿ ಆಚರಿಸ್ತಿರಲ್ವಾ. शिव कौन है? सरी यारप्ಪ ಶಿವ? ಮಂಗಳಕಾರಿ, ಕಲ್ಯಾಣಕಾರಿ, ಮತ್ತೆ ಪತಿತ ಪಾವನ, ಜ್ಞಾನ ಸಾಗರ, ದುಃಖಹರ್ತ, ಸುಖಕರ್ತ. ಮತ್ತಿನ್ನೇನಾಗಿದ್ದಾನಪ್ಪ? ಶಿವ್ ಕಾನ್ ಹೈ ಯಹ ಭಿ ನೈ ಜಾನ್ತೆ. ನಿಮ್ಗೆ ಇಷ್ಟೆಲ್ಲ ಹೇಳಿದ್ರಿ ನೀವು, ಆದ್ರೆ ಹೊರಗಿನವರಿಗೆ ಏನು ಗೊತ್ತಿಲ್ಲ. बाप कहते हैं भगवान सब तो सबका एक ही है. ತಾನೇ ಸ್ವಯಂ ಆಗಿ ಹೇಳ್ತಿದ್ದಾನೆ ಭಗವಂತ ಎಲ್ಲರಿಗೂ ಒಬ್ಬನೇ ಆಗಿದ್ದಾನೆ. ಸಬ್ ಆತ್ಮಾಯೇ ಭಾಯಿ ಭಾಯಿ. ಆತ್ಮಗಳೇನ್ ಪರಸ್ಪರದಲ್ಲಿದಾರೋ ಅವ್ರು ಭಾಯಿ ಅವರು ಅಂತಾರೆ ಬಾಬಾ. ಅವ್ರೇನ್ ತಂದೆ ಮಕ್ಕಳು ಅಲ್ಲ. ಬಾಬಾ ಹೇಳ್ತಾರೆ ಅವ್ರು ಭಾಯಿ, ಅವ್ರ ಆತ್ಮ ಪರಮಾತ್ಮ ಅಲ್ಲ, ಅವರು ಭಾಯಿ है. ಆತ್ಮಾओं का बाप एक ही परम पिता परमात्मा है. ಇವತ್ತು ಪರಮಾತ್ಮನ ಪಾಠ ಪಕ್ಕ ಮಾಡಿಸ್ತಿದ್ದಾನೆ ಶಿವಬಾಬಾ ನಮ್ಗೆ. ಪರಮಾತ್ಮ ಜಗತ್ತಿಗಿರೋದು ಒಬ್ಬನೇ. ಇನ್ನುಳಿದವ್ರು ಯಾರೆಲ್ಲ ಇದಾರೋ ಅವರೆಲ್ಲ ಆಪಸ್ ಮೇ ಭಾಯಿ ಅಂತಾರೆ ಬಾಬಾ. ಉನ್ಕೋ ಹಿ ಜ್ಞಾನ ಸಾಗರ್ ಕಹೆಂಗೆ. ದೇವತಾओं में यह ज्ञान है नहीं. ದೇವತೆಗಳಲ್ಲಿ ಯಾವುದೇ ದೇವತೆಗಳನ್ನ ತೆಗೆದುಕೊಳ್ಳೋಣ, ಅವರಲ್ಲಿ ಜ್ಞಾನ ಇಲ್ವೇ ಇಲ್ಲ. ಅದಕ್ಕೆ ಅವರಿಗೆ ಜ್ಞಾನ ಸಾಗರ ಅಂತ ಮಹಿಮೆ ಕೊಡಲು ಬರಲ್ಲ ಅಂತಾರೆ ಬಾಬಾ. कहते भी है प्राचीन ऋषि मुनि नहीं जानते थे. प्राचीन का भी अर्थ नहीं जानते. ಪ್ರಾಚೀನ ಋಷಿ ಮುನಿಗಳಿಗೂ ಕೂಡ ಪರಮಾತ್ಮ ಯಾರನ್ನೋದು ಗೊತ್ತೇ ಇರಲಿಲ್ಲ. सतयुग त्रेता हुआ प्राचीन, सतयुग है नई दुनिया, वहां तो ऋषि मुनि थे ही नहीं. ಪ್ರಾಚೀನ ಋಷಿ ಮುನಿಗಳಿಗೆ ಭಗವಂತ ಯಾರನ್ನೋದು ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಪ್ರಾಚೀನ ಅಂತ ತೆಗೆದುಕೊಂಡ್ರೆ ಎಲ್ಲಾ ಯುಗಗಳಲ್ಲಿ ಎಲ್ಲದಕ್ಕಿಂತ ಹಳೆಯ ಯುಗ ಯಾವುದು? ಸತ್ಯಯುಗ. ಎಲ್ಲದಕ್ಕಿಂತ ಹಳೆಯ ಯುಗ ಸತ್ಯಯುಗ. ಸತ್ಯ ತ್ರೇತಾಯುಗದಲ್ಲಿ ದೇವಿ ದೇವತೆಗಳ ರಾಜ್ಯ. ಬಾಬಾ ಹೇಳ್ತಿದ್ದಾರೆ ಸತ್ಯಯುಗದಲ್ಲಿ ದೇವಿ ದೇವತೆಗಳ ರಾಜ್ಯ ಇರೋದ್ರಿಂದ ಅಲ್ಲಿ ಋಷಿ ಮುನಿಗಳು ಎಲ್ಲಿಂದ ಬಂದ್ರು ಅಂತ ಕೇಳ್ತಾರೆ ಬಾಬಾ. ಯಹ ಋಷಿ ಮುನಿ ಆದಿ ಸಬ್ ಬಾದ್ ಮೇ ಆಯೇ ಹೈ. ದ್ವಾಪರ ಯುಗ ಆರಂಭವಾದಾಗ ಈ ಋಷಿ ಮುನಿಗಳೆಲ್ಲ ಬಂದವರು ಅಂತ ಹೇಳ್ತಾರೆ ಬಾಬಾ. ವಹ ಬಿ ಇಸ್ ಜ್ಞಾನ್ ಕೋ ನಹಿ ಜಾನ್ತೆ. ದ್ವಾಪರ ಯುಗದಿಂದ ಬಂದಿರುವ ಋಷಿ ಮುನಿಗಳಿಗೂ ಕೂಡ ಇದ್ರದ್ದು ಬಗ್ಗೆ ಗೊತ್ತಿಲ್ಲ.
ನೇತಿ ನೇತಿ ಕಹ ದೇತೆ. ನಮಗೆ ಗೊತ್ತಿಲ್ರಿ ದೇವ್ರ ಹೆಂಗಿದಾನಂತ, ನಮಗೂ ಗೊತ್ತಿಲ್ಲ. ಅದಕ್ಕೆ ಅಮರನಾಥ ಏನಂತೀರಿ, ಹಿಮಾಲಯ ಪರ್ವತಕ್ಕೆ ಆ ಪರ್ವತ ಈ ಪರ್ವತ ಹತ್ತಿ ಹಗಲು ರಾತ್ರಿ ಕಷ್ಟಪಡ್ತಾರೆ, ಆ ಭಗವಂತನ ಸಾಕ್ಷಾತ್ಕಾರ ಆಗ್ಲಿ, ಭಗವಂತನ ದರ್ಶನ ಆಗ್ಲಿ ಅಂತ ಹೇಳಿ ಬಹಳ ತಪಸ್ಸು ಮಾಡ್ತಾರೆ. ವಹಿ ಜಾನ್ತೆ ನಹಿ तो भारतवासी जो अभी तमोगुणी हो गए हैं वह कैसे जान सकते. ಬಾಬಾ ಹೇಳ್ತಿದ್ದಾರೆ, ಈ ಋಷಿ ಮುನಿಗಳು ಯಾರು ಇಷ್ಟೆಲ್ಲ ತಪಸ್ಸು ಮಾಡ್ತಿದ್ದಾರೆ, ಕಠೋರವಾಗಿ ಹಠಯೋಗ ಮಾಡ್ತಿದಾರೋ, ಹಗಲು ರಾತ್ರಿ ಊಟ ಎಲ್ಲ ಬಿಟ್ಟು ಇಷ್ಟೆಲ್ಲ ತಪಸ್ಸು ಮಾಡ್ತಾ ಇದ್ದಾರೋ, ಅವರಿಗೆ ಭಗವಂತ ಯಾರು ಅಂತ ಗೊತ್ತಿಲ್ಲದೆ ಇದ್ದಾಗ ಈ ತಮೋ ಪ್ರಧಾನ ಜನ, ಕಲಿಯುಗದ ಜನರಿಗೆ ಹೆಂಗ್ ಗೊತ್ತಾಗ್ಬೇಕು ಭಗವಂತ ಹೇಗಿದ್ದಾನೆ ಅಂತ ಕೇಳ್ತಾರೆ ಶಿವಬಾಬಾ. इस समय साइंस का घमंड भी कितना है. इस साइंस द्वारा समझते हैं भारत स्वर्ग बन गया. ಈ ಸೈನ್ಸ್ ಎಷ್ಟೊಂದು ಘಮಂಡಿ ತೋರಿಸ್ತಾ ಇದೆ ಅಂತಾರೆ ಬಾಬಾ. ಈ ಸೈನ್ಸ್ ಸಾಧನೆಗಳೆಲ್ಲ ಬಂದಿರುವುದರಿಂದ ಜನ ತಿಳ್ಕೊಂಡ್ಬಿಟ್ಟಿದಾರೆ ನಾವೆಲ್ಲಿದ್ದೀವಿ, ಸ್ವರ್ಗದಲ್ಲಿ ಇದೀವಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹೌದಾ ಇಲ್ಲ? ಇಸ್ಕೋ ಮಾಯಾ ಕಾ ಪಾಂಪ್ ಕಹಾ ಜಾತಾ ಹೈ. ಇದಕ್ಕೇನಂತ ಕರಿತೀವಿ? ಮಾಯಾ ಕಾ ಪಾಂಪ್ ಅಂತಾರೆ ಬಾಬಾ. ಫಾಲ್ ಆಫ್ ಪಾಂಪ್ ಕಾ ಏಕ್ ನಾಟಕ ಬಿ ಹೈ. ವಾಸ್ತವದಲ್ಲಿ ಹೇಳಬೇಕು ಅಂತಂದ್ರೆ, ಇನ್ನು ನಮ್ಮ ಇಂಡಿಯಾದಲ್ಲೇ, ಭಾರತ ದೇಶದಲ್ಲೇ ನಾವೆಲ್ಲ ಕೆಲಸಗಾರನ್ನ ಇಟ್ಕೊಂಡಿವಿ. ಇಷ್ಟು ರಿಚ್ ನಾವು ಹೇಳಬೇಕು ಅಂತಂದ್ರೆ, ಹೊರ ದೇಶದವರು ಎಲ್ಲಾ ಕೆಲಸಗಳ ಅವರೇ ಮಾಡ್ಕೊಳ್ತಾರೆ. ತುಂಬಾ ದುಡ್ಡಿರೋರು ಮಾತ್ರ ಎಲ್ಲೋ ಒಂದು ಕಡೆ ಆಳುಗಳನ್ನ ಇಟ್ಕೊಂಡಿರ್ತಾರೆ. ಹಾಗೆ ನೋಡಿದ್ರೆ ಆದ್ರೆ ಮನೆ ಕೆಲಸ ಪ್ರತಿಯೊಂದು ಅವರೇ ಮಾಡೋದು. ಗಾರ್ಡನಿಂಗ್ ಇರ್ಬೋದು, ನೀರು ತುಂಬೋದು ಇರ್ಬೋದು, ಏನೇ ಇರಲಿ, ನೀರು ತುಂಬೋದೇನು ಇರೋದಿಲ್ಲ, ಕಂಟಿನ್ಯೂಸ್ ನೀರು ಇರುತ್ತೆ, ನಲ್ಲಿಯಲ್ಲಿ ಇಲ್ಲ ಅನ್ನಂಗಿಲ್ಲ. ಬಟ್ ಎಲ್ಲಾ ಮನೆ ಕೆಲಸಗಳು ವ್ಯಾಕ್ಯೂಮ್ ಮಾಡೋದಿರ್ಲಿ, ಮಾಪ್ ಮಾಡೋದಿರ್ಲಿ, ಡಸ್ಟಿಂಗ್ ಮಾಡೋದಿರ್ಲಿ, ಅಡುಗೆ ಮಾಡೋದಿರ್ಲಿ, ಎಲ್ಲಾ ಅವರೇ ಮಾಡ್ಕೊಳ್ಳೋದು. ಯಾವಾಗಾರ ಒಮ್ಮೆ ಹೋಗಿ ಹೊರಗೆ ಏನ್ ಮಾಡ್ತಾರೆ, ಊಟ ತಿಂಡಿ ಮಾಡ್ತಾರೆ. ಜಾಸ್ತಿ ಅವರ ಹೊರಗಡೆ ಏನು ಹೋಗಲ್ಲ, ಮನೆಯೊಳಗೆ ಮಾಡಿಕೊಳ್ಳೋದು. ಅವ್ರು ಹೇಳ್ಬೇಕಂದ್ರೆ ಇಲ್ಲೇ ನಾವುಗಳೇ ಇವನ್ ಮಿಡಲ್ ಕ್ಲಾಸ್ದವ್ರು ಇದ್ರು ಕೂಡ ಒಂದ್ ಕೆಲಸದಾರ ಇಟ್ಕೊಂಡಿರ್ತೀವಿ ನಾವು. ಹೌದಾ ಇಲ್ಲ? ಈ ರೋಡ್ ನಿನ್ನೆ ಹೋಗಿದ್ದೆ ನಾನು. ಈ ರೋಡ್ ನೋಡಿ ನೀವು ಎಷ್ಟು ರಶ್ ಇರುತ್ತೆ ಅಂದ್ರೆ, ಅಡಿಗೆನೇ ಇಲ್ಲ ಕಾಣ್ತದೆ ರಾತ್ರಿ. ರಾತ್ರಿ ಒಟ್ಟು ಅಡಿಗೆ ಇಲ್ಲ, ಬೆಳಗ್ಗೆನೂ ಅಡಿಗೆ ಇಲ್ಲ ಕಾಣ್ತದೆ, ಹೊರಗಡೆನೆ. ಅದಕ್ಕೆ ಇದು ಸ್ವರ್ಗ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಬಾಬಾ. ಹೇಳ್ತಿದ್ದಾರೆ ಇದಕ್ಕೆ ಫಾಲ್ ಆಫ್ ಪಾಂಪ್ ಕಾ ಏಕ್ ನಾಟಕ ಬಿ ಹೈ. ಇದು ಆಕ್ಚುಲಿ ಇದು ಮಾಯನ್ ಪಾಂಪ್ ಅಂತಾರೆ ಬಾಬಾ. कहते भी हैं कि इस समय भारत का पतन है. ಭಾರತ ದೇಶದ ಪತನ ಅಂತಾರೆ ಬಾಬಾ. ಸತ್ಯುಗ ಮೇ ಉತ್ಥಾನ ಹೇ, ಅಭಿ ಪತನ ಹೇ. ಸತ್ಯುಗದಲ್ಲಿ ಉತ್ಥಾನ ಎದ್ದಮ್ ಏರ್ಬಿಟ್ಟಿತ್ತು ಭಾರತ ದೇಶ, ಈಗ ಕಲಿಯುಗದ ಸಮಯದಲ್ಲಿ ಪತನ ಆಗಿದೆ ಅಂತಾರೆ ಬಾಬಾ. ಯಾ ಕೋಯಿ ಸ್ವರ್ಗ ಥೋಡೆ ಹಿ ಹೈ, ಯಾ ತೋ ಮಾಯಾ ಕಾ ಪಾಂಪ್ ಹೈ, ಇಸ್ಕೋ ಖತಮ್ ಹೋನಾ ಹಿ ಹೈ. ಇದು ಸ್ವರ್ಗ ಅಂತಂತೀರ ಇದನ್ನ ಅಂತಾರೆ ಬಾಬಾ. ಇದು ಏನ್ ಸ್ವರ್ಗ? ಇದು ಮಾಯ ತೋರಿಸುವ ಪಾಂಪ್ ಅಷ್ಟೇ. ಏನಾಗ್ಬಿಡುತ್ತೆ, ಇದು ನಾಶ ಆಗತ್ತೆ ಅಂತಾರೆ, ಖತಮ್ ಆಗತ್ತೆ. ಮನುಷ್ಯ ಸಮಜ್ತೆ ಹೇ ವಿಮಾನ್ ಹೇ, ಬಡೆ ಬಡೆ ಮಹಲ್ ಹೇ, ಬಿಜ್ಲಿಯಾ ಹೇ, ಯಹಿ ಸ್ವರ್ಗ ಹೇ. ಎಲ್ಲ ಇದೆ ಅಪ್ಪ, ಇಲ್ಲಿ ವಿಮಾನ ಇದೆ, ಬಿಜ್ಲಿ ಇದೆ, ಕರೆಂಟ್ ಇದೆ, ಎಲ್ಲ ಇದೆ, ಸ್ವರ್ಗ ಅಂತ ತಿಳ್ಕೊಂಡು ಕೂತಿದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಕೊಯ್ ಮರ್ತಾ ಹೇ ತೋ ಬಿ ಕೇತೆ ಸ್ವರ್ಗವಾಸಿ ಹುವಾ. ಒಂದು ಕಡೆ ಇಷ್ಟೆಲ್ಲ ಸೈನ್ಸಿನ ಸಾಧನೆಗಳನ್ನ ನೋಡಿ ಇದೇ ಸ್ವರ್ಗರಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಯಾರಾದ್ರೂ ಸತ್ರು ಅಂತಂದ್ರೆ ಎಲ್ಲಿಗೆ ಹೋದ್ರು ಅಂತಾರೆ, ಯಾವ್ದಂಗಾರೆ ಸ್ವರ್ಗ. ಬಾಬಾ ಹೇಳ್ತಿದ್ದಾರೆ, ಸ್ವರ್ಗ ಬಿಟ್ಟು ಮತ್ತೊಂದು ಸ್ವರ್ಗ ಇದೆಯೇ ನಂಗಾದ್ರೆ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಇಸ್ ಸಮಯ ಹೇ ಯಹ ತೋ ರಾವಣ ಕಾ ಪಾಂಪ್ ಹೇ. ಇದು ಸ್ವರ್ಗ ಅಲ್ಲ, ಇದು ರಾವಣನ ಪಾಂಪ್ ಅಂತಾರೆ ಬಾಬಾ. ಬೇಹದ್ ಕಾ ಬಾಪ್ ಸ್ವರ್ಗ ಕಿ ಸ್ಥಾಪನಾ ಕರ್ ರಹೆ ಹೈ. इस समय है चटा बेटी माया और ईश्वर की, आसुरी दुनिया और ईश्वरीय दुनिया की ಕಾಂಪಿಟೇಷನ್ ಇಬ್ಬರ ನಡುವೆ. ಯಾರ ನಡುವೆ? ರಾವಣ ಮತ್ತು ಬಾಬನ ನಡುವೆ. ಬಾಬಾ ತಾನು ಸ್ವರ್ಗ ಸ್ಥಾಪನೆ ಮಾಡ್ತೀನಿ ಅಂದಾಗ ಮಾಯೆ ಶುರು ಆಗ್ಬಿಡ್ತೇವೆ. ಹಂಗೆ ನೋಡಿ, ಹಂಗೆ ಆಗ್ತಿರ್ತದೆ. ಒಂದ್ ಜ್ಯುವೆಲ್ರಿ ಶಾಪ್ ಈ ಕಡೆ ಓಪನ್ ಆಯ್ತಂದ್ರೆ ಇನ್ನೊಬ್ನಲ್ಲಿ ಓಪನ್ ಮಾಡಿಬಿಟ್ಟಿರ್ತಾನೆ. ಇಲ್ಲಿ ರೇಷನ್ ಅಂಗಡಿ ಓಪನ್ ಆಯ್ತಂದ್ರೆ ಕಾಂಪಿಟೇಟಿವ್ ಆಗಿ ಇನ್ನೊಬ್ಬನ ಓಪನ್ ಮಾಡಿಬಿಟ್ಟಿರ್ತಾನೆ.
ಅದೇ ತರ ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ಶಿವಬಾಬಾ ಸ್ವರ್ಗ ಸ್ಥಾಪನೆ ಮಾಡ್ತೀನಿ ಅಂತ ಅನ್ನೋ ನೋಡಿ, ಶಿವಬಾಬಾ ಬರೋ ಟೈಮಿಗೆನೆ ಭರ್ಜರಿ ಸೈನ್ಸಿನ ಸಾಧನೆ ಬಂದು 100 ವರ್ಷನೂ ಆಗಿಲ್ಲ. ಹೌದಾ ಇಲ್ವೋ? ಎಷ್ಟೆಲ್ಲ ಸೈನ್ಸಿನ ಸಾಧನೆಗಳು ಬಂತು. ಬಾಬಾ ಹೇಳ್ತಿದ್ದಾರೆ, ಕಾಂಪಿಟಿಷನ್ ಮಾಯಾ ಮತ್ತು ಶಿವಬಾಬನ್ ನಡುವೆ. ಯಹ ಬಿ ಭಾರತವಾಸಿयों को समझाना पड़े, दुख तो अर्जुन बहुत आने वाला है. ಭವಿಷ್ಯವಾಣಿ ನುಡಿತಾ ಇದ್ದಾರೆ ಬಾಬಾ. ಇನ್ನು ದುಃಖ ಏನೂ ಅಲ್ಲ ಇದು, ಇನ್ನು ತಡೀರಿ ಅಂತಾರೆ ಬಾಬಾ. ಮುಂದೆ ಮುಂದೆ ದುಃಖಗಳು ಬಹಳ ಬರೋದಿದೆ. ಅಥಾಹ ದುಃಖ ಅನಾ ಹೈ, ಸ್ವರ್ಗ ತೋ ಹೋತಾ ಹಿ ಸತ್ಯುಗ್ ಮೇ. ಅಥಾಹ ದುಃಖ ಬರೋದಿದೆ ಅಂತಾರೆ ಬಾಬಾ. ಆದ್ರೆ ಸ್ವರ್ಗದಲ್ಲಿ ಸುಖ ಅಂತಂದ್ರೆ, ಸತ್ಯುಗ ಅಂತಂದ್ರೇನೆ ಸ್ವರ್ಗ ಅಂತಾರೆ ಬಾಬಾ. ಕಲಿಯುಗ್ ಮೇ ಹೋ ನ ಸಕೆ. ಸ್ವರ್ಗ ಅನ್ನೋದು ಕಲಿಯುಗದಲ್ಲ, ಸ್ವರ್ಗ ಅನ್ನೋದು ಸತ್ಯುಗದಲ್ಲಿ ಇರುತ್ತೆ ಅಂತಾರೆ ಬಾಬಾ. ಯಹ ಬಿ ಕಿಸ್ಕೋ ಪತಾ ನಹಿ, ಪುರುಷೋತ್ತಮ ಸಂಗಮ ಯುಗ ಕಿಸ್ಕೋ ಕಹ ಜಾತಾ ಹೈ. ಪುರುಷೋತ್ತಮ ಸಂಗಮ ಯುಗ ಯಾವುದಕ್ಕೆ ಅಂತೀವಿ ಅನ್ನೋದು ಕೂಡ ಹೊರಗಿನವರಿಗೆ ಗೊತ್ತಿಲ್ಲ. ಯಹ ಬಿ ಬಾಪ್ ಸಮझाते हैं. ಏನಂತ ಬಾಬಾ ಹೇಳ್ತಾರೆ, ಜ್ಞಾನ ಹೈ ದಿನ್ और भक्ति है रात ಅಂತಾರೆ ಬಾಬಾ. अंधियारे में धक्के खाते रहते हैं, भगवान से मिलने के लिए कितने वेद शास्त्र आदि पढ़ते हैं. ಆ ಭಗವಂತನ್ ಭೇಟಿ ಆಗ್ಬೇಕು ಅಂತ ಹೇಳಿ ಎಷ್ಟೆಲ್ಲ ವೇದ ಶಾಸ್ತ್ರಗಳು ಎಲ್ಲ ಓದ್ತಾರೆ. ಬ್ರಹ್ಮ ಕಾ ದಿನ್ और रात, सो ब्राह्मणों का दिन और रात. सच्चे मुखವಂಶಾವಳಿ ಬ್ರಾಹ್ಮಣ್ ತುಮ್. ಸತ್ಯ ಸತ್ಯ ಮುಖವಂಶಾವಳಿಗಳು ನಾವಾಗಿದ್ದೀವಿ ಅಂತಾರೆ ಬಾಬಾ. ವಹತೋ ಹೇ ಹಿ ಕಲಿಯುಗಿ ಕುಖವಂಶಾವಳಿ ಬ್ರಾಹ್ಮಣ. ಲೌಕಿಕದಲ್ಲಿರುವವರೆಲ್ಲ ಕುಖವಂಶಾವಳಿ ಬ್ರಾಹ್ಮಣರಂತಾರೆ ಬಾಬಾ. ತುಮ್ ಹೋ ಪುರುಷೋತ್ತಮ ಸಂಗಮ್ ಯುಗಿ ಬ್ರಾಹ್ಮಣ. ಬ್ರಹ್ಮ ಬ್ರಾಹ್ಮಣ. ಬ್ರಹ್ಮಂದು ಹಗಲು ಇದ್ದಾಗ ಬ್ರಾಹ್ಮಣರದ್ದು ನಮ್ದು ಹಗಲು ಇರುತ್ತೆ. ಬ್ರಹ್ಮ ರಾತ್ರಿಯೊಳಗಿದಾನಂದ್ರೆ ನಮ್ದು ಬ್ರಾಹ್ಮಣರದ್ದು ಕೂಡ ರಾತ್ರಿನೇ ಅಂತಾರೆ ಬಾಬಾ. ಸೊ ಪುರುಷೋತ್ತಮ ಸಂಗಮ ಯೋಗಿ ಬ್ರಾಹ್ಮಣರಾಗಿದ್ದೀವಿ ನಾವು. ಯಹ ಬಾತೆ ಅವ್ರ ಕೋಯಿ ನಹಿ ಜಾನ್ತೆ. ಅವರು ಕಲಿಯುಗದ ಕುಖವಂಶಾವಳಿ ಬ್ರಾಹ್ಮಣರು, ನಾವು ಸಂಗಮಯುಗಿ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೀವಿ. ಈ ಮಾತುಗಳು ನಮ್ಮನ್ನ ಬಿಟ್ರೆ ಹೊರಗಿನವರಿಗೆ ಗೊತ್ತಿಲ್ಲ. ಯಹ ಬಾತೆ ಜಬ್ ಸಮझे ತಬ್ ಬುದ್ಧಿ ಮೇ ಆಯೆ ಕಿ ಹಮ್ ಯಹ ಕ್ಯಾ ಕರ್ ರಹೆ ಹೈ. ಇವೆಲ್ಲ ಮಾತುಗಳು ನಮ್ಮ ಬುದ್ಧಿಯೊಳಗೆ ಬಂದಾಗ ನಮಗೆ ಬರುತ್ತೆ, ಹೌದಲ್ವಾ, ಇದು ಸಂಗಮ ಯುಗ, ಕೊನೆ ಸಮಯ, ಲಾಸ್ಟ್, ಈ ಕಲ್ಪದ್ದೇ ಲಾಸ್ಟ್ ಜನ್ಮ. ನಾನು ಏನ್ ಮಾಡ್ತಾ ಇದ್ದೀನಿ? ಹಾಗಾದ್ರೆ ಕಲ್ಪನೆ ಮುಗಿಲಿಕ್ಕೆ ಬಂತಲ್ಲ, ಹಾಗಾದ್ರೆ ನಾನು ಏನ್ ಮಾಡ್ಕೊಳ್ತಾ ಇದ್ದೀನಿ? ನನಗೋಸ್ಕರ ನಾನು ಏನಾದ್ರೂ ಜಮಾ ಮಾಡ್ಕೊಳ್ತಾ ಇದ್ದೀನಾ, ಅಥವಾ ಹಾಗೇ ಕಲಿಯುಗದವರಂತೆ ನಾನು ಕೂಡ ಅದೇ ಫ್ಲೋ ಅಲ್ಲಿ ಹೋಗ್ಬಿಡ್ತಾ ಇದ್ದೀನಿ? ಅವಾಗ ಅನಿಸ್ತದೆ ಬುದ್ಧಿಗೆ ಅಂತಂತಾರೆ ಬಾಬಾ, ಏನ್ ಮಾಡ್ತಾ ಇದ್ದೀನಿ ನಾನು ಅಂತ. ಭಾರತ ಸತೋ ಪ್ರಧಾನ್ ಥಾ ಜಿಸ್ಕೋ ಹಿ ಸ್ವರ್ಗ ಕಹಾ ಜಾತಾ ಹೈ. ಭಾರತ ಸ್ವರ್ಗ ಇದ್ದಾಗ ಸತೋ ಪ್ರಧಾನ ಇತ್ತು, ಅದು ಸತೋ ಪ್ರಧಾನ ಇದ್ದಾಗ ಅದಕ್ಕೆ ಸ್ವರ್ಗ ಅಂತ ಕರಿತಿದ್ದೆವು. ತೋ ಜರೂರ್ ಯಹ ನರಕ ಹೈ. ಹಾಗಾದ್ರೆ ಇದು ಅವಶ್ಯ ನರಕ ಅಲ್ವಾ? ತಬ್ ತೋ ನರಕ ಸೆ ಸ್ವರ್ಗ ಮೇ ಜಾತೆ ಹೈ. ವಹಾ ಶಾಂತಿ ಭಿ ಹೈ, ಸುಖ ಭಿ ಹೈ, ಲಕ್ಷ್ಮೀ ನಾರಾಯಣ ಕಾ ರಾಜ್ಯ ಹೈ. ಹೋಗ್ಬಿಡಿ ಸತ್ಯುಗಕ್ಕೊಮ್ಮೆ ಅಂತಾರೆ ಬಾ. ಇದು ನರಕ ಇರುವುದರಿಂದ ಈಗ ನಾನು ಸ್ವರ್ಗ ಮಾಡ್ಲಿಕ್ಕೆ ನಾನು ಬರ್ಬೇಕಾಯ್ತು ಅಂತಾರೆ ಬಾ. ಆ ಸ್ವರ್ಗದಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು, ಸುಖ ಇತ್ತು, ಶಾಂತಿ ಇತ್ತು ಅಂತಾರೆ ಬಾ. ಸತ್ಯಯುಗದಲ್ಲಿ ಸ್ವರ್ಗದಲ್ಲಿ तुम समझा सकते हो मनुष्यों की वृद्धि कैसे कम हो सकती है, अशांति कैसे कम हो सकती है. अशांति है ही पुरानी दुनिया कलियुग में. ಹೊರಗಿನವರಿಗೆ ಹೇಳ್ಬೋದು ನೀವು ಈ ಮಾತುಗಳು ಅಂತಾರೆ ಬಾಬಾ. ಏನಂತ? ಇಷ್ಟೆಲ್ಲ ಅಶಾಂತಿ ಇದೆ ಅಲ್ರಿ ಜಗತ್ತಲ್ಲಿ, ಇಷ್ಟೆಲ್ಲ ಜನಸಂಖ್ಯೆ ಇದೆ ಅಲ್ರಿ, ಇದೆಲ್ಲ ಕಡಿಮೆ ಆಗುತ್ತೆ ಈಗ. ಇದನ್ನ ಕಡಿಮೆ ಮಾಡ್ಲಿಕ್ಕೆ ಯಾರು ಬಂದಿದ್ದಾರೆ? ಭಗವಂತ ಬಂದಿದ್ದಾನೆ ಅಂತ ಹೇಳಿ. नई दुनिया में ही शांति होती है, स्वर्ग में शांति है ना, उनको ही आदि सनातन देवी देवता धर्म कहा जाता है. ಬಾಬಾ ಸ್ವರ್ಗ 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 ಅಂತ ಕಂಪ್ಲೀಟ್ ತಲೆಯೊಳಗೆ ನಮ್ಗೆ ಸ್ವರ್ಗದ ಚಿತ್ರ ಮೂಡಿಸ್ತಾ ಇದ್ದಾರೆ. ಸ್ವರ್ಗ ದೇವಿ ದೇವತೆಗಳ ರಾಜ್ಯ. ಸ್ವರ್ಗದಲ್ಲಿ ಪವಿತ್ರ ಧರ್ಮ, ಪವಿತ್ರ ಕರ್ಮ ಇರುತ್ತೆ. ಸ್ವರ್ಗದಲ್ಲಿ ಶಾಂತಿ ಇದೆ, ಸುಖ ಇದೆ, ಪವಿತ್ರತೆ ಇದೆ ಅಂತಾರೆ ಬಾಬಾ. ಅದಕ್ಕೆ ಸತ್ಯುಗ ಅಂತ ಕರಿತೀವಿ. ಹಿಂದೂ ಧರ್ಮ ತೋ ಅಭಿ ಕಾ ಹೈ, ಇನ್ಕೋ ಆದಿ ಸನಾತನ್ ಧರ್ಮ ನಹಿ ಕಹ ಸಕ್ತಾ.
कह सकते, या तो हिंदुस्तान के नाम पर हिंदू कह देते हैं. ಭಾರತ ದೇಶ ದೇವಿ ದೇವತೆಗಳಿದ್ದಾಗ ಅದು ದೇವತಾ ಧರ್ಮ ಅಂತ ಅನ್ನಿಸ್ಕೊಳ್ತಾ ಇದೆ. ಈಗ ದೇವಿ ದೇವತೆಗಳು ಇಲ್ಲದೆ ಇರುವುದರಿಂದ ಹಿಂದೂಸ್ತಾನ್ ಹೆಸರು ಮೇಲೆ ಅವರಿಗೂ ತಮ್ಮಂತಾವ್ ಏನಂತ ಹೇಳ್ಕೊಳ್ಳಿಕ್ ಶುರು ಮಾಡಿದ್ರು, ಹಿಂದೂಗಳು ಅಂತ ಹೇಳ್ಕೊಳ್ಳಿಕ್ ಶುರು ಮಾಡಿದ್ರು. ಆದ್ರೆ ಈಗ ಅವರು ದೇವತೆಗಳಂತ ಹೇಳ್ಕೊಳ್ಳಿಕ್ಕೆ ಲಾಯಕ್ ಇಲ್ಲ ಅಂತಾರೆ ಬಾಬಾ. आदि सनातन देवी देवता धर्म था, वहां कंप्लीट पवित्रता ಏನೇನಿತ್ತಪ್ಪ ಅಲ್ಲಿ, ಕಂಪ್ಲೀಟ್ ಅಂತಾರೆ ಬಾಬಾ. ಕಂಪ್ಲೀಟ್ ಪವಿತ್ರತೆ ಇತ್ತು, ಸುಖ ಇತ್ತು, ಶಾಂತಿ ಇತ್ತು, ಹೆಲ್ತ್ ಇತ್ತು, ವೆಲ್ತ್ ಇತ್ತು, ಎಲ್ಲನೂ ಇತ್ತು ಅಂತಾರೆ ಬಾಬಾ. ಎಲ್ಲಿ? ಸ್ವರ್ಗದಲ್ಲಿ, ಸತ್ಯಯುಗದಲ್ಲಿ. ಅಭಿ ಪುಕಾರ್ತೆ ಹೇ ಹಮ್ ಪತೀತ್ ಹೇ ಪತೀತ್ ಪಾವನ್ ಆವು. ಕಾಂಟ್ರಾಸ್ಟ್ ಹೇಳ್ತಾರೆ ಬಾಬಾ ಸತ್ಯುಗಕ್ಕೂ ಕಲಿಯುಗಕ್ಕೂ. ಅಲ್ಲಿ ಎಲ್ಲ ಕಂಪ್ಲೀಟ್ ಪವಿತ್ರ, ಸುಖ, ಶಾಂತಿ ಎಲ್ಲ ಇತ್ತು. ಇಲ್ಲಿ ಏನೂ ಇಲ್ಲ, ಅದಕ್ಕೆ ನನಗೆ ಕರೀತಾರೆ ಇಲ್ಲಿ ಅಂತಾರೆ ಬಾಬಾ. ಬಂದು ಪಾವನ ಮಾಡುವಂತ ಕರೀತಾರೆ. ಅಬ್ ಪ್ರಶ್ನೆ ಹೇ ಪತೀತ ಪಾವನ್ ಕೌನ್? ಸರಿ ಕರೀತಾ ಇದ್ದೀರಲ್ಲ ಪತಿತ ಪಾವನ ಬಾ ಅಂತ, ಯಾರಿಗೆ ಕರೀತಾ ಇದ್ದೀರಿ? ಯಾರಪ್ಪ ಅವನು ಪತಿತ ಪಾವನ? ಕೇಳ್ರಿ. ಇವೆಲ್ಲ ಕ್ವಶನ್ ಹಾಕಿ 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 ಅವ್ರ ತಲೆ ತಿರುಗಿಸ್ಬೇಕು. ಹೌದಲ್ಲ ಹೌದಲ್ಲ, ಯಾರಪ್ಪ ಹಾಗಾದ್ರೆ? ಹೌದಾ ಇಲ್ಲ? ಬಾಬಾ ಹೇಳ್ತಾರೆ ಕ್ವಶನ್ ಹಾಕ್ರಿ, ತಲೆ ತಿರುಗಿಸ್ರಿ ಅವ್ರದ್ದು ಅಂತಾರೆ. अब प्रश्न है पतित पावन कौन? श्री कृष्ण को तो नहीं कहेंगे. ಶ್ರೀಕೃಷ್ಣನಿಗೆ ಪತಿತ ಪಾವನ ಅಂತ ಕರೆಯಲ್ಲ. पतित पावन परमपिता परमात्मा ही ज्ञान का सागर है, वही आकर पढ़ाते हैं. ज्ञान को पढ़ाई कहा जाता है. पतित पावನ ಪರಮಪಿತ ಪರಮಾತ್ಮ ಜ್ಞಾನ ಸಾಗರನಿಗೆ ಕರೀತಾರೆ. ಅವರಲ್ಲಿ ಜ್ಞಾನ ಇರುವುದರಿಂದ ಬಂದು ಜ್ಞಾನ ಕೊಡ್ತಾರೆ. ಜ್ಞಾನ ಅಂದ್ರೆ ಶಿಕ್ಷಣ ಅಂತಾರೆ ಬಾಬಾ. ಸಾರಾ ಮದಾರ್ ಹೇ ಗೀತಾ ಪರ್, ಎಲ್ಲ ಇರೋದೇ ಗೀತೆಯ ಮೇಲೆ ಅಂತಾರೆ. अभी तुम प्रदर्शनी म्यूजियम आदि बनाते हो, लेकिन अभी तक बीके का अर्थ नहीं समझते. ಇಷ್ಟೆಲ್ಲ ಮ್ಯೂಸಿಯಂಗಳು, ಇಷ್ಟೆಲ್ಲ ಪ್ರದರ್ಶನಿ, ಇಷ್ಟೆಲ್ಲ ಪ್ರಚಾರ ಮಾಡಿದ್ರು ಕೂಡ ಬಿಕೆ ಅಂದ್ರೆ ಯಾರಂತ ಇನ್ನೂ ಗೊತ್ತಿಲ್ಲ ಜನರಿಗೆ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ ಸಮಜ್ತೆ ಹೇ ಯಾ ಕೊಯ್ ನಯಾ ಧರ್ಮ ಹೇ? ಏನಂತ ತಿಳ್ಕೊಂಡಿದ್ದಾರೆ? ಇವ್ರದ್ದು ಹೊಸ ಧರ್ಮ ಅಪ್ಪ ಅಂತ ಹೇಳಿ. ಸಮಜ್ತೆ ಕುಚ್ ನಹಿ. बाप ने कहा है बिल्कुल ही तमो प्रधान पत्थर बुद्धि बन गए हैं. तो इस समय साइंस घमंडी भी बहुत बन गए हैं. साइंस से ही अपना विनाश कर लेते हैं. तो पत्थर बुद्धि कहेंगे ना. ಎಷ್ಟೆಲ್ಲ ಸೈನ್ಸಿನ ಸಾಧನೆದ್ದು ಎಷ್ಟೆಲ್ಲ ಘಮಂಡ್ ಇದೆ ಅಂತಾರೆ ಬಾಬಾ. ಇಷ್ಟೆಲ್ಲ ಸೈನ್ಸಿನ ಸಾಧನೆಗಳಿದ್ರು ಎಷ್ಟೆಲ್ಲ ಆಕ್ಸಿಡೆಂಟ್ಗಳಾಗ್ತವೆ ನೋಡ್ರಿ. ಮೊಬೈಲ್ಗಳು ಬಂದು ಬ್ಲಾಸ್ಟ್ ಆಗಿಬಿಡುತ್ತೆ, ಎಲೆಕ್ಟ್ರಿಕಲ್ ಗಾಡಿಗಳು ಬಂದು, ಮೊನ್ನೆಲ್ಲ ಲಿಫ್ಟ್ ಒಳಗೆ ಓದ್ಕೊಳ್ಳೋಣ, ಅದು ಏನಾಗ್ಬಿಟ್ಟಿದೆ, ಲಿಫ್ಟೇ ಬ್ಲಾಸ್ಟ್ ಆಗ್ಬಿಟ್ಟಿದೆ. ಹೌದಾ ಇಲ್ಲ? ಸೈನ್ಸಿನ ಘಮಂಡ ಒಂದು ಕಡೆ, ಅದರಿಂದಲೇ ಏನಾಗ್ತಾ ಇದೆ, ವಿನಾಶನೂ ಆಗ್ತಾ ಇದೆ ಅಂತಂತಿದ್ದಾರೆ ಬಾಬಾ. ಬಾಬಾ ತಿಳಿಸ್ತಿದ್ದಾರೆ ಅದಕ್ಕೆ ಪತ್ಥರ್ ಬುದ್ಧಿ ಅಂತ ಹೇಳಾಗ್ತದೆ ತಾನೆ. ಪಾರಸ್ ಬುದ್ಧಿ ಥೋಡಿ ಕहेंगे. ಬಾಂಬ್ಸ್ ಆದಿ बनाते हैं अपने ही विनाश के लिए. ಬಾಂಬ್ಸ್ ಎಲ್ಲ ತಯಾರಿ ಮಾಡ್ತಾರೆ ತಮ್ಮ ವಿನಾಶಕ್ಕೋಸ್ಕರ. ತಮ್ಮ ವಿನಾಶಕ್ಕೋಸ್ಕರ ತಯಾರು ಮಾಡ್ತಾ ಇರೋದು ಸಾಮಾನು ತಾವೇ ತಯಾರು ಮಾಡ್ತಾ ಇರೋದ್ರಿಂದ ಅದಕ್ಕೆ ಪತ್ಥರ್ ಬುದ್ಧಿ ಅಂತ ಹೇಳಲಾಗ್ತದೆ ಅಂತಾರೆ ಬಾಬಾ. ऐसे नहीं शंकर कोई विनाश करता है, नहीं, इन्होंने अपने विनाश के लिए सब बनाया. ತಮ್ಮ ವಿನಾಶಕ್ಕೋಸ್ಕರನೇ ಇವನ್ನೆಲ್ಲ ತಯಾರಿಸಿದ್ದು. ಪರಂತು ತಮೋ ಪ್ರಧಾನ್ ಪತ್ಥರ್ ಬುದ್ಧಿ ಸಮಜ್ತೆ ನಹಿ. ತಮೋ ಪ್ರಧಾನರಿದ್ದಾರೆ, ಕಲ್ಲು ಬುದ್ಧಿಗಳಿರುವುದರಿಂದ ತಾವ್ ಏನ್ ಮಾಡ್ತಾ ಇದ್ದಾರೆ ಅನ್ನೋದೇ ಅವ್ರಿಗೆ ಅರಿವಿಲ್ಲ ಅಂತ ಹೇಳ್ತಾರೆ ಬಾಬಾ. जो कुछ बनाते हैं इस पुरानी सृष्टि के विनाश के लिए बनाते हैं. ಏನೆಲ್ಲ ತಯಾರಿಸ್ತಾ ಇದ್ದಾರೋ ಅದೆಲ್ಲವೂ ಕೂಡ ಯಾವ್ದಕ್ಕಾಗಿ ಅಂತಾರೆ ಬಾಬಾ? ತಮ್ಮ ವಿನಾಶಕ್ಕಾಗಿಯೇ. तो विनाश हो तब फिर नई दुनिया की जय जयकार हो. ಹಳೆಯ ಜಗತ್ತು ವಿನಾಶ ಆದಾಗಲೇನೆ ತಾನೆ ಹೊಸ ಜಗತ್ತಿನ ಜಯ ಜಯಕಾರ ಆಗೋದು. वह तो समझते स्त्रियों पर दुख कैसे दूर करे. ಸ್ತ್ರೀಯರಿಗೆ ಇಷ್ಟೆಲ್ಲ ದುಃಖ ಇದೆ ಅಪ್ಪ, ಹೆಂಗಪ್ಪ ಈ ಸ್ತ್ರೀಯರ ದುಃಖ ದೂರ ಮಾಡೋದು ಅಂತ ಅವರೆಲ್ಲ ಮೀಟಿಂಗ್ಗಳು ಮಾಡ್ತಾರೆ. ಪರಂತು ಮನುಷ್ಯ ಥೋಡೆ ಹಿ ಕಿಸ್ಕಾ ದುಃಖ ದೂರ ಕರ್ ಸಕ್ತೆ. ಆದ್ರೆ ಯಾವ ಮನುಷ್ಯನು ಕೂಡ ಏನೇ ಮಾಡಿದ್ರು ಮನುಷ್ಯನ ದುಃಖ ದೂರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
दुख हरता सुख करता तो एक ही बाप है. ದೇವತಾओं को भी नहीं कहेंगे. ಈವನ್ ದೇವತೆಗಳಿಗೂ ಕೂಡ ನಾವು ದುಃಖ ಹರ್ತಾ ಸುಖ ಕರ್ತಾ ಅಂತ ಹೇಳುವುದಿಲ್ಲ. श्री कृष्ण भी देवता हो गया तो भगवान नहीं कह सकते. यहाँ भी समझते नहीं. जो समझते हैं वह ब्राह्मण बन औरों को भी समझाते रहते हैं. ಚೆನ್ನಾಗಿ ತಿಳ್ಕೊಂಡವರು ಅನ್ಯರಿಗೂ ಕೂಡ ತಿಳಿಸ್ತಾರೆ. जो राज्य पद के अथवा आदि सनातन देवी देवता धर्म के है वह निकल आते. ದೇವತಾ ಧರ್ಮದವ್ರು ಯಾರಿದ್ದಾರೆ ಬಾಬಾ ಹೇಳ್ತಿದ್ದಾರೆ ಅವ್ರು ಬಂದೇ ಬರ್ತಾರೆ. लक्ष्मी नारायण स्वर्ग के मालिक कैसे बने? क्या कर्म किया जो विश्व के मालिक बने? ಕೆಲವೊಮ್ಮೆ ಅನಿಸ್ತದಲ್ವಾ, ಏನಾದ್ರೂ ನಮ್ಗೆ ಒಳ್ಳೇದಾಯ್ತಪ್ಪ ಅಥವಾ ಏನಾದ್ರೂ ಬಹಳ ಬಹಳ ಅಂದ್ರೆ ಬಹಳ ಒಳ್ಳೇದಾದಾಗ ಏನ್ ಅನಿಸ್ತದೆ, ನಾನಂತ ಏನ್ ಕರ್ಮ ಮಾಡಿದ್ದಕ್ಕೆ ನನ್ಗೆ ಇಷ್ಟೊಂದು ಒಳ್ಳೆ ಫಲ ಸಿಕ್ಕಿದೆ. ಹಾಗಾದ್ರೆ ಆ ಕರ್ಮ ಗೊತ್ತಾಗ್ಬಿಟ್ರೆ ನಾ ಮತ್ತು ಮಾಡಕ್ ತಯಾರಿದ್ದೀನಿ ಅಂತೀವಿ, ಹೌದಾ ಇಲ್ಲ? ಹಾಗೆ ಲಕ್ಷ್ಮೀನಾರಾಯಣರು ಏನಂತ ಕರ್ಮ ಮಾಡಿದ್ದಕ್ಕೆ ಅವರು ವಿಶ್ವಕ್ಕೇನೆ ಮಾಲೀಕರಾದ್ರು ವಿಚಾರ ಮಾಡ್ರಿ ಅಂತಾರೆ. ಹೌದಾ ಇಲ್ಲ? ಏನಂತ ಕರ್ಮ ಮಾಡಿರ್ಬೇಕಪ್ಪ ಅಂತದ್ದು ಅಂತಾರೆ ಬಾಬಾ. इस समय कलयुग अंत में तो अनेक धर्म है तो अशांति है. नई दुनिया में ऐसे थोड़े ही होता है. ಬಾಬಾ ಹೇಳ್ತಿದ್ದಾರೆ ಸತ್ಯಯುಗದಲ್ಲಿ ಅನೇಕ ಧರ್ಮಗಳು ಇರುವುದಿಲ್ಲ, ಅದಕ್ಕಾಗಿ ಅಲ್ಲಿ ಕಚ್ಚಾಟ ಇಲ್ಲ, ಜಗಳಗಳಿಲ್ಲ, ಶಾಂತಿ ಇಲ್ಲ ಅಂತಾರೆ ಬಾಬಾ. अभी यह है संगम युग जबकि बाप आकर राजयोग सिखलाते हैं. बाप ही कर्म मकर्म विकर्म की नॉलेज सुनाते हैं. ನಾನೇ ಬಂದು ರಾಜಯೋಗ ಕಲಿಸುವುದು ಅಂತಾರೆ ಬಾಬಾ. ನಾನೇ ಬಂದು ಕರ್ಮ ಅಕರ್ಮ ವಿಕರ್ಮಗಳ ಗತಿ ನಿಮ್ಗೆ ಹೇಳ್ಕೊಡ್ತೀನಿ ಅಂತಾರೆ ಬಾಬಾ. ಬಾಬಾ ತಿಳಿಸ್ತಿದ್ದಾರೆ, ಆತ್ಮ ಶರೀರ ಲೇಕರ ಕರ್ಮ ಕರ್ನೆ ಲಗ್ತಿ है. ಆತ್ಮ ಶರೀರ ತಗೊಂಡು ಕರ್ಮ ಮಾಡ್ತದೆ. ಸತ್ಯುಗ್ ಮೇ ಜೋ ಕರ್ಮ ಕರ್ತೆ हैं, ಸತ್ಯಯುಗದಲ್ಲಿ ಮಾಡುವ ಕರ್ಮಗಳೆಲ್ಲ ನಮ್ದೇನಾಗುತ್ತೆ? ಯಾವ ಕರ್ಮ ಆಗತ್ತೆ? ಅಕರ್ಮ ಬಂತೆ ಅಂತಾರೆ ಬಾಬಾ. ಯಹ ಇಲ್ಲಿ ಏನಾಗುತ್ತೆ? ವಿಕರ್ಮಗಳಾಗ್ತದೆ. ವಹ ವಿಕರ್ಮ ಹೋತಾ ನಹಿ. ಸತ್ಯಯುಗದಲ್ಲಿ ವಿಕರ್ಮಗಳಿಲ್ಲ, ದುಃಖ ಹೋತಾ ಹಿ ನಹಿ. कर्म अकर्म विकर्म की गति बाप ही आकर अंत में सुनाते हैं. मैं इनके बहुत जन्मों के अंत के भी अंत में आता हूँ. ಕರ್ಮ ಅಕರ್ಮ ವಿಕರ್ಮಗಳ ಗತಿ ಕೂಡ ನಿಮ್ಗೆ ಇವಾಗ್ಲೇನೆ ಬಂದು ನಾನು ಹೇಳೋದು ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಇವರ ಜನ್ಮಗಳ ಕೊನೆಯ ಜನ್ಮದ ಅದು ಅಂತಿಮ ಸಮಯದಲ್ಲಿ ನಾನು ಪ್ರವೇಶ ಆಗಿ ನಾನು ಬಾಬಾ ಹೇಳ್ತಿದ್ದಾರೆ ನಿಮಗೆ ಜ್ಞಾನ ಕೊಡ್ತೀನಿ ಅಂತಾರೆ ಬಾಬಾ. ತಂದೆ ತಿಳಿಸ್ತಿದ್ದಾರೆ, ಮಕ್ಕಳೇ मैं इनके बहुत जन्मों के भी अंत में आता हूँ. इस रथ में प्रवेश करता हूँ. अकाल मूर्त आत्मा का यह रथ है. सिर्फ एक अमृतसर में नहीं, सभी मनुष्यों का अकाल तख्त है. तो आत्मा अकाल मूर्त है. ಅಮೃತ್ಸರಲ್ಲಿ ಇರೋದು ಒಂದೇ ಅಕಾಲ ತಖ್ತ ಅಲ್ಲ ಅಂತಾರೆ ಬಾಬಾ. ಎಲ್ಲ ಮನುಷ್ಯರಿಗೂ ಅಕಾಲ ತಖ್ತ ಇದೆ. ಅಕಾಲ ತಖ್ತ ಅಂತಂದ್ರೆ ಭ್ರುಕುಟಿಯ ಮಧ್ಯದ ಸಿಂಹಾಸನವೇ ಅಕಾಲ ತಖ್ತ ಅಂತಾರೆ ಬಾಬಾ. ಅಕಾಲ ಮೂರ್ತ ಯಾರು ಹಾಗಾದ್ರೆ? ಅಕಾಲ ಮೂರ್ತಿ ಯಾರು? ಮೂರ್ತ ಅಂದ್ರೆ ಮೂರ್ತಿ ಇದ್ದಂಗೆ. ಆ ಚಿಕ್ಕದಾದ ಮೂರ್ತಿ ಪಾಯಿಂಟ್ ಆಫ್ ಲೈಟ್ ಆತ್ಮ, ಅದಕ್ಕೆ ಸಾವಿಲ್ಲ. ಸಾವಿದೆಯಾ? ಇಲ್ಲ. ಸೊ ಬಾಬಾ ಹೇಳ್ತಿದ್ದಾರೆ ಅದು ಅಕಾಲ ಮೂರ್ತ ಆಗಿದೆ ಅಂತಾರೆ ಬಾಬಾ. ಅಕಾಲ ಮೂರ್ತ ತೋ ಸಭಿ ಹೈ, ಬಾಕಿ ಶರೀರ ಕೋ ಕಾಲ್ ಖಾ ಜಾತಾ ಹೈ. ಆತ್ಮ ಅಂತೂ ಅಕಾಲ ಮೂರ್ತ, ಸಾವಂತೂ ತಿನ್ನುವುದಿಲ್ಲ. ಆದ್ರೆ ಶರೀರಕ್ಕೆ ಸಾವಿದೆ ಅಂತಾರೆ ಬಾಬಾ. ಆತ್ಮ ತೋ ಅಕಾಲ ಹೈ, तख्त तो खलास कर देते हैं. सतयुग में तख्त कोई बहुत थोड़े ही होते हैं. इस समय करोड़ों आत्माओं के तख्त हैं. अकाल आत्मा को कहा जाता है. ಸತ್ಯಯುಗದಲ್ಲಂತೂ ಕಡಿಮೆ ಜನಸಂಖ್ಯೆ, ಇಲ್ಲಂತೂ ಎಷ್ಟೊಂದು ಕರೋಡೋ ಮನುಷ್ಯ ಇದ್ದಾರೆ ಅಂತಾರೆ ಬಾಬಾ. ಬಾಬಾ ತಿಳಿಸ್ತಿದ್ದಾರೆ, ಸತ್ಯಯುಗದಲ್ಲಿ ಅಕಾಲ ಆತ್ಮ ಆಗಿದೆ. ಆತ್ಮ ಹಿ ತಮೋ ಪ್ರಧಾನ ಸೆ ಸತೋ ಪ್ರಧಾನ ಬಂತಿ. ಆತ್ಮನೇ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗುತ್ತೆ. मैं तो एवर सतो प्रधान पवित्र हूँ.
ಶಿವಬಾಬ ತನ್ನ ಪರಿಚಯ ಕಟ್ಕೊಳ್ತಾರೆ. ತಾನು ಹೇಳ್ತಿದ್ದಾನೆ, ನಾನು ಯಾರಿದ್ದೀನಿ ಅಂದ್ರೆ ನಾನು ಎವರ್ ಸತೋಪ್ರಧಾನ ಮತ್ತು ಪವಿತ್ರ ಇದ್ದೀನಿ ಅಂತಾರೆ. ಶಿವಬಾಬ ತಮೋ ಪ್ರಧಾನನೂ ಆಗಲ್ಲ, ಪವಿತ್ರನೂ ಆಗಲ್ಲ. ಸೊ ಅದಕ್ಕೆ ಶಬ್ದ ಬಳಸಿದ್ರು, ಎವರ್ ಎವರ್ ಸತೋಪ್ರಧಾನ ಮತ್ತು ಪವಿತ್ರ ಇದ್ದೀನಿ ಅಂತ ಹೇಳ್ತಾರೆ ಬಾಬಾ. भल कहते हैं प्राचीन भारत का योग, परंतु वह भी समझते हैं श्री कृष्ण ने सिखाया था, तो गीता को ही खंडन कर दिया है, जीवन कहानी में नाम बदल दिया है. ಬಾಬಾ ಹೇಳ್ತಿದ್ದಾರೆ, ಭಗವದ್ಗೀತೆ ನುಡಿಸಿದವರು ಯಾರು, ಆದ್ರೆ ಯಾರ ಹೆಸರು ತಗೊಂಡು ಎಲ್ಲಿ ಹಾಕ್ಬಿಟ್ಟಿದ್ದಾರೆ ಅಂತಾರೆ ಬಾಬಾ. ಕೇಳಿದವನ ಹೆಸರು ತಗೊಂಡು ಹೇಳಿದವನ ಹೆಸರಲ್ಲಿ ಹಾಕ್ಬಿಟ್ಟು, ಹೌದಾ ಇಲ್ಲ? ಬಾಬಾ ಹೇಳ್ತಿದ್ದಾರೆ, ಬಾಪ್ ಕೆ ಬದಲೆ ಬಚ್ಚೆ ಕಾ ನಾಮ್ ಡಾಲ್ ದಿಯಾ. ಅಪ್ಪನ ಹೆಸರು ತೆಗೆದ್ರು ಮಗನ ಹೆಸರು ಹಾಕ್ಬಿಟ್ರು. तो शिवरात्रि मनाते हैं, परंतु वह कैसे आते हैं यह जानते नहीं. ಶಿವರಾತ್ರಿಯನ್ನು ಆಚರಿಸ್ತಾರೆ, ಆದ್ರೆ ಶಿವ ಹೇಗ್ ಬರ್ತಾನೆ, ಯಾವಾಗ ಬರ್ತಾನೆ, ಏನ್ ಮಾಡ್ತಾನೆ ಏನು ಗೊತ್ತಿಲ್ಲ. ಶಿವ ಏನಾಗಿದ್ದಾನಪ್ಪ? ನಾನಿವತ್ತು ಇದು ಇದ್ದೀನಿ, ನಾನಿವತ್ತು ಅದು ಇದ್ದೀನಿ ಅಂತ ಹೇಳ್ಕೊಳ್ತಿದ್ದಾರೆ. ನಾನೇ ಜ್ಞಾನ ಸಾಗರ, ನನ್ನನ್ನು ಬಿಟ್ರೆ ಯಾರು ನಿಮಗೆ ಜ್ಞಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರು ಬಾಬಾ. ಈಗ ಹೇಳಿದ್ರು ನಾನು ಎವರ್ ಸತೋ ಪ್ರಧಾನ ಪವಿತ್ರ ಇದ್ದೀನಿ ಅಂದ್ರು. ಈಗ ಹೇಳ್ತಾರೆ ಶಿವ ಅಂದ್ರೆ ಯಾರು? ಶಿವ ಅಂದ್ರೆ ಕಲ್ಯಾಣಕಾರಿ. ಮತ್ತಿನ್ನೇನಿದಾರಪ್ಪ? ಜ್ಞಾನ ಸಾಗರ ಇದ್ದಾನೆ, ಮತ್ತೇನಿದ್ದಾನೆ? ಅವಿನಾಶಿ ತಂದೆ ಆಗಿದ್ದಾನೆ, ಆತ್ಮಕ್ಕೆ ತಂದೆ ಆಗಿದ್ದಾನೆ, ಸರ್ವಾತ್ಮರ ತಂದೆ, ಪರಮಾತ್ಮನಾಗಿದ್ದಾನೆ. ಏನಾಗಿದ್ದಾನೆ? बाबा तेरे शिव है ही परम आत्मा, उनकी महिमा बिल्कुल अलग है, आत्माओं की महिमा अलग है. ಆತ್ಮಗಳ ಮಹಿಮೆನೇ ಬೇರೆ, ಪರಮಾತ್ಮನ ಮಹಿಮೆನೇ ಬೇರೆ. बच्चों को यह पता है राधे कृष्ण ही ಮುಂದೆ ಏನಾಗ್ತಾರೆ? ರಾಧೆ ಕೃಷ್ಣರು ಮುಂದೆ ಏನಾಗ್ತಾರೆ? लक्ष्मी नारायणराಗ್ತಾರೆ. लक्ष्मी नारायण के दो रूप को ही क्या कहते हैं? वेरी गुड, विष्णु कहा जाता है. फर्क तो है ना अंतर है बाबा. बाकी 4 भुजा वाला 8 भुजा वाला कोई मनुष्य होता नहीं. 4 ಭುಜ ಉಳ್ಳವರು 8 ಭುಜ ಉಳ್ಳವರು ಯಾರು ಇಲ್ಲ ಅಂತಾರೆ ಬಾಬಾ. देवियों आदि को कितनी भुजाएं दे दी है, समझाने में समय लगता है. ಅವರಿಗೆ ಇವನ್ನೆಲ್ಲ ಹೇಳಿ ತಿಳಿಸ್ಬೇಕು ಅಂತಂದ್ರೆ ಬಹಳ ಸಮಯ ಹೋಗುತ್ತೆ ಅಂತಂತಾರೆ ಬಾಬಾ. ಬಾಪ್ कहते हैं मैं हूँ ही गरीब निवास. ಮತ್ತೆ ಅಂತಾರೆ ಇವತ್ತು ನಾನು ಏನಾಗಿದ್ದೇನೆ? ಬಡವರ ಬಂಧು ಅಂತಾರೆ ಬಾಬಾ. मैं आता भी तब हूँ जब भारत गरीब बन जाता है. ಭಾರತ ದೇಶ ಬಡವನಾದಾಗ್ಲೇನೆ ನಾನು ಬರೋದು ಅಂತಾರೆ ಬಾಬಾ. ಎಲ್ಲ ತಗೊಂಡೋಗ್ಬಿಟ್ರಲ್ಲ, ಎಲ್ಲ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ರು, ಹೌದಾ ಇಲ್ಲ? ಇಲ್ಲಿರೋದೆಲ್ಲ ಲೂಟಿ ಮಾಡ್ಕೊಂಡೋಗಿ ಮತ್ತೆ ನಮಗೆ ಮಾರೋದು, ತಿರ್ಗಾ ನಮ್ಗೆ ಮಾರೋದು, ಹೌದಾ ಇಲ್ವೋ? ಯಾಕೆಂದ್ರೆ ತಗೊಂಡು ಹೋಗುವಾಗ ಯಾರಿದ್ರು, ಆಮೇಲೆ ವಾಪಸ್ ಮಾರುವಾಗ ಬೇರೆದವ್ರು ಇರೋದ್ರಿಂದ ಗೊತ್ತಿಲ್ಲ ನಮ್ದು ನಮ್ಗೆ ಮಾರ್ತಿದಾರ ಅಂತ ಹೇಳಿ. ನಮ್ ಹಿಸ್ಟ್ರಿ ಓದಿದಾಗ ನಮಗ್ ಗೊತ್ತಾಗೋದು, ನಮ್ ಹಿರಿಯರು ಹೇಳಿದಾಗ ನಮ್ಗೆ ಗೊತ್ತಾಗೋದು ಏನಂತ ಹೇಳಿ, ನಮ್ಮ ಮಾಲೆ ತಗೊಂಡೋಗಿ ನಮ್ಗೇನೆ ಮಾರ್ತಿದಾರೆ ಇವರು ಅಂತ. ಬಾಬಾ ಹೇಳ್ತಿದ್ದಾರೆ, ಭಾರತ ಗರೀಬ್ ಆಗ್ಬಿಟ್ಟಿದೆ. ರಾಹು ಕಾ ಗ್ರಹಣ बैठ जाता है. ಬೃಹಸ್ಪತಿ ಕಿ ದಶಾ ಥಿ, ಬೃಹಸ್ಪತಿ ದಶೆ ಇತ್ತು, ಸ್ವರ್ಗ ಇತ್ತು, ಹೆಂಗಿತ್ತು ಅಂತಾರೆ ಬಾಬಾ. ಏಕ್ದಮ್ ದ್ವಾಪರ ಸ್ಟಾರ್ಟ್ ಆದಾಗಿನಿಂದ ರಾಹುವಿನ ದಶೆ ಕುಂತು ಬಿಡುತ್ತೆ. ಬಾಬಾ ಹೇಳ್ತಿದ್ದಾರೆ, ಭಾರತ में तो क्या सारे वर्ल्ड पर है, इसीलिए बाप फिर भारत में आते हैं, आकर नई दुनिया स्थापन करते हैं जिसको ಸ್ವರ್ಗ ಕಹಾ ಜಾತಾ है. ಬೃಹಸ್ಪತಿ ದಶೆ ಇತ್ತು ಭಾರತ ದೇಶದಲ್ಲಿ. ಆಗ ಭಾರತ ದೇಶ ತುಂಬಾನೇ ಬಂಗಾರದಿಂದ ತುಂಬಿ ತುಳುಕಾಡ್ತಿದೆ, ಸ್ವರ್ಗ ಇತ್ತು ಅಂತಾರೆ ಬಾಬಾ. ಆ ನಂತರ ರಾಹುವಿನ ದಶೆ ಬಂತು. ಬರೀ ಭಾರತ ದೇಶಕ್ಕಲ್ಲ, ಇಡೀ ಜಗತ್ತಿಗೆನ ಬಂದ್ಬಿಟ್ಟಿದೆ. ಅದಕ್ಕೆ ನಾನು ಪುನಃ ಭಾರತ ದೇಶದಲ್ಲಿ ಬಂದು ರಾಹುವಿನ ದಶೆ ತೆಗೆದು ಬೃಹಸ್ಪತಿ ದಶೆ ಕುಂದಿರಿಸ್ತೀನಿ ಅಂತಾರೆ ಬಾಬಾ. ಸ್ವರ್ಗ ತಯಾರು ಮಾಡ್ತೀನಿ ಅಂತಾರೆ. ಭಗವಾನ್ ವಾಚ್ ಏನಪ್ಪ? ಭಗವಾನ್ ವಾಚ್, ಭಗವಾನ್ ವಾಚ್. ಬಾಬಾ ಹೇಳ್ತಾರೆ, ಮೈ ತುಮ್ಕೋ ರಾಜಾओं का ರಾಜಾ ಏನ್ ಮಾಡ್ತೀನಿ ಅಂತಾರೆ ನೋಡ್ರಿ. ನಾನು ನಿಮ್ಮನ್ನ ಏನ್ ಮಾಡ್ತೀನಿ? ರಾಜರಿಗೂ
राजा डबल सिर ताज स्वर्ग का मालिक बनाता है. ಡಬಲ್ ಸಿರ್ ತಾಜ್ ಬಾಬಾ ಹೇಳ್ತಿದ್ದಾರೆ, ಡಬಲ್ ಸಿರ್ ತಾಜ್ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತೀವಿ. 5000 ವರ್ಷ हुआ जबकि आदि सनातन देवी देवता धर्म था, अभी वह है नहीं. 5000 ವರ್ಷದ ಹಿಂದೆ ಇತ್ತು ದೇವತಾ ಧರ್ಮ, ಈಗಿಲ್ಲ ಅಂತಾರೆ ಬಾಬಾ. ತಮೋ ಪ್ರಧಾನ್ ಹೋಗಯೇ. ಆ ಇರೋ ದೇವಿ ದೇವತೆಗಳೆಲ್ಲ ಏನಾಗ್ಬಿಟ್ಟಿದ್ದಾರೆ, ತಮೋ ಪ್ರಧಾನರಾಗ್ಬಿಟ್ಟಿದ್ದಾರೆ ಅಂತಾರೆ ಬಾಬಾ. बाप खुद ही अपना अर्थात ರಚಯಿತ और रचना का ಪರಿಚಯ देते. ಬಾಬಾ ಹೇಳ್ತಿದ್ದಾರೆ, ನಾನು ಸ್ವಯಂ ನನ್ನ ಪರಿಚಯನೇ ನಾನು ನಿಮ್ಗೆ ಕೊಟ್ಕೊಳ್ತೀನಿ. ರಚಯಿತ ಮತ್ತು ರಚನೆಯ ಪರಿಚಯ ಕೊಡ್ತೀನಿ. तुम्हारे पास प्रदर्शनी म्यूजियम में इतने आते हैं समझते थोड़े ही है. ಎಷ್ಟೆಲ್ಲ ಬರ್ತಾರೆ ಮ್ಯೂಸಿಯಂಗಳಿಗೆ, ದಿನ ಭೇಟಿ ಆಗ್ತಾರೆ. ಎಲ್ಲಿ? ನಕಿಲೇಕ್ ಹತ್ರ ಬಾಬನ್ ಮ್ಯೂಸಿಯಂ ಇದೆ ಅಲ್ವಾ, ಎಷ್ಟು ಜನ ದಿನ ಭೇಟಿ ನೋಡ್ತಾರೆ ಹೋಗ್ತಾರೆ. ಆದ್ರೆ ಅರ್ಥ ಥೋಡಿ ಆಗುತ್ತೆ ಅವರಿಗೆ. कोई बिरले समझकर कोर्स करते हैं. रचयिता और रचना को जानते हैं. रचना रचता है बेहद का बाप, उनसे बेहद का वर्षा मिलता है. तो यह नॉलेज बाप ही देते हैं. ರಚಯಿತ ರಚನೆಯ ನಾಲೆಜ್ ಬಾಬಾ ಹೇಳ್ತಿದ್ದಾರೆ, ನಾನೇ ನಿಮಗೆ ಕೊಡ್ಬೇಕು. ಅದು ಎಲ್ಲೋ ಕೆಲವೊಂದು ಜನ ಮಾತ್ರ ಅರ್ಥ ಮಾಡಿಕೊಳ್ತಾರೆ ಅಂತಾರೆ ಬಾಬಾ. फिर राजाई मिल जाती है तो वहां नॉलेज की दरकार नहीं. ಸತ್ಯ ಎಲ್ಲ ನಾಲೆಜ್ ತಗೊಂಡು ಸತ್ಯುಗಕ್ಕೆ ಹೋದ್ವಿ. ಸತ್ಯುಗಕ್ಕೆ ಹೋದ್ಮೇಲೆ ಮತ್ತೆ ಈ ನಾಲೆಜಿನ ಅವಶ್ಯಕತೆ ಅಲ್ಲಿ ಇಲ್ಲ ಅಂತಾರೆ ಬಾಬಾ. ಸದ್ಗತಿ ಕಹಾ ಜಾತಾ ಹೈ ನई दुनिया स्वर्ग को, ದುರ್ಗತಿ ಕಹಾ ಜಾತಾ ಹೈ ಪುರಾನಿ ದುನಿಯಾ ನರಕ. ನೋಡಿ, ಪ್ರತಿಯೊಂದು ವಸ್ತುವಿಗೂ ಕೂಡ ತನ್ನದೇ ಆದ ಒಂದು ಸಮಯ ಇರುತ್ತೆ, ತನ್ನದೇ ಆದ ಒಂದು ಬೆಲೆ ಇರುತ್ತೆ. ಹೌದೋ ಇಲ್ಲ? ಈಗ ನೋಕಿಯಾ ಅದೆಲ್ಲ ಇತ್ತಪ್ಪ, ಹಳೆ ಕೀಪ್ಯಾಡ್ಗಳಿತ್ತು. ಅದೇ ಫೋನ್ ಈಗ ಯಾರಿಗಾದ್ರೂ ಗಿಫ್ಟ್ ಮಾಡಿದ್ರೆ ಏನ್ ಮಾಡ್ತಾರೆ? ಒಂದಾಲೊಂದು ಕಾಲದಲ್ಲಿ 10 ರೂಪಾಯಿ ಅಂದ್ರೆ ನಮ್ಗೆ ಬಹಳ ಅನಿಸ್ತಿತ್ತು. ಈಗ 10 ರೂಪಾಯಿ ಕೊಟ್ರು ತಗೊಳ್ತಾರಿ. ಪ್ರತಿಯೊಂದು ವಸ್ತುಗೆ ತನ್ನದೇ ಆದ ಒಂದು ಸಮಯ ಇದೆ, ವ್ಯಾಲ್ಯೂ ಇದೆ. ಇದೇ ಜ್ಞಾನ ಶುಭಾಬಾ ಬಂದ್ ಸತ್ಯುಗದಲ್ಲಿ ಕೊಟ್ರ ಈಗ ಎಷ್ಟು ಕಿಮ್ಮತ್ತು ಕೊಟ್ಟು ಕೇಳ್ತಾ ಇದೀವೋ, ಇದೇ ಜ್ಞಾನ ಸತ್ಯುಗದಲ್ಲಿ ಅವಶ್ಯಕತೆ ಇದೆಯಾ? ಅಲ್ಲಿ ಬಹಳ ಕಷ್ಟ ಇದೆ. ಏನಾದ್ರೂ ಇದ್ದು ಬಿಟ್ರೆ ನಮ್ಗೆ, ಹೌದಾ ಇಲ್ಲ? ಬಹಳ ಕಷ್ಟ ಈ ಜ್ಞಾನ ಅಲ್ಲಿ ಏನಾದ್ರೂ ಇದ್ರೆ, ಹೌದಾ ಇಲ್ಲ? ಅದಕ್ಕೆ ಬಾಬಾ ಸಮಯ ನೋಡಿ ಎಂತದ್ದು ಚೂಸ್ ಮಾಡ್ತಾನೆ. ಇದೆ ಅವನ ಹತ್ರ, ಆದ್ರೆ ಎಲ್ಲಿ ಯೂಸ್ ಮಾಡ್ಬೇಕೋ ಅಲ್ಲೇ ಯೂಸ್ ಮಾಡ್ತಾನೆ ಬಾಬಾ, ಹೌದಾ ಇಲ್ಲ? ಇದ್ರದ್ದು ಒಂದು ಇಂಪಾರ್ಟೆನ್ಸ್ ಇದೆ, ಜ್ಞಾನದ್ದು ಒಂದು ಇಂಪಾರ್ಟೆನ್ಸ್ ಇದೆ. ಸತ್ಯಗ ತಗೊಂಡ್ ಹೋಗ್ತೀನಿ ಅಂದ್ರೆ ನಡೆಯಲ್ಲ. ಅಲ್ಲಿ ಎಲ್ಲ ಮಾಯ ಮಾಡಿಬಿಡ್ತಾನೆ ಶಿವಬಾಬಾ, ಏನು ನೆನಪಿಲ್ದಂಗ್ ಮಾಡಿಬಿಡ್ತಾನೆ. ಬರೀ ಶರೀರ ಬಿಡುವಾಗ ಅಷ್ಟೇ ದುಃಖ ಬರಬಾರ್ದು ಅಂತೇಳಿ ಅಲ್ಲಷ್ಟೇ ಸಾಕ್ಷಾತ್ಕಾರ ಆಗುತ್ತೆ, ಅಲ್ಲಷ್ಟೇ ಆತ್ಮದ ಜ್ಞಾನ ಇದೆ. ಬೇರೆ ಎಲ್ಲಿ ಆತ್ಮದ ಜ್ಞಾನ ಇಲ್ಲ, ಪರಮಾತ್ಮ ಜ್ಞಾನ ಇಲ್ಲ. ಸೊ ಬಾಬಾ ಹೇಳ್ತಿದ್ದಾರೆ, फिर राजाई मिल जाती है तो वह नॉलेज की दरकार नहीं अंतरे बाबा. यह नॉलेज बाप ही देते हैं. ये नॉलेज बाबने ಕೊಡುವುದು. फिर राजाई मिल जाती है. बाबा ಹೇಳ್ತಾರೆ, ಸದ್ಗತಿ ಕಹಾ ಜಾತಾ ಹೈ ನई दुनिया ಸ್ವರ್ಗ. ಸದ್ಗತಿ ಅಂತಂದ್ರೇನೆ ಹೊಸ ಜಗತ್ತಿ ಕರಿತೀವಿ ಸ್ವರ್ಗಕ್ಕೆ. ದುರ್ಗತಿ, ಸದ್ಗತಿ ಅಂದ್ರೆ ಹೊಸ ಜಗತ್ತು, ಸ್ವರ್ಗಕ್ಕೆ ಕರಿತೀವಿ. ದುರ್ಗತಿ ಅಂದ್ರೆ ನರಕಕ್ಕೆ, ಹಳೆಯ ಜಗತ್ತು, ಕಲಿಯುಗಕ್ಕೆ. ಬಾಪ್ ಸಮझाते तो बहुत अच्छी तरह से है. ಎಷ್ಟು ಸಿಂಪಲ್ ಆಗಿ, ಎಷ್ಟು ಈಸಿಯಾಗಿ ನೋಡಿ, ಎಷ್ಟು ಚಂದ ಆನ್ಸರ್ ಕೊಟ್ರಿ, ಎಷ್ಟು ಚಂದಾಗಿ ನಾನು ತಿಳಿಸ್ತೀನಿ ನಿಮ್ಗೆ ಅಂತಾರೆ ಬಾಬಾ. ಬಚ್ಚೋಂಕೋ ಬಿ ಐಸೆ ಸಮझाना है. ಬಾಬಾ ಎಷ್ಟು ಚಂದ ಸಿಂಪಲ್ ಆಗಿ ನಮ್ಗೆ ತಿಳಿಸ್ಕೊಡ್ತಾರೋ. ನಮ್ ಕೆಲಸ ಏನು? ರೈಟ್, ಅನ್ಯರಿಗೆ ನಾವು ಕೂಡ ತಿಳಿಸ್ಕೊಡ್ಬೇಕು. ಲಕ್ಷ್ಮೀ ನಾರಾಯಣ್ का ಚಿತ್ರ ದಿಖಾನಾ है. ಯಾವ ಚಿತ್ರ ತೋರಿಸ್ರಿ? ಲಕ್ಷ್ಮೀ ನಾರಾಯಣ ಚಿತ್ರ ತೋರಿಸ್ರಿ ಅವರಿಗೆ. ಯಾವ ವಿಶ್ವಕ್ಕೆ ಮೇ ಶಾಂತಿ ಸ್ಥಾಪನ ಹೋ ರಹಿ है. ಈ ಚಿತ್ರ ತೋರಿಸಿ ಹೇಳಬೇಕು ಅಂತಾರೆ ಬಾಬಾ. ಈ ರೀತಿ ವಿಶ್ವದಲ್ಲಿ ಶಾಂತಿ ಪುನರ್ಸ್ಥಾಪನೆ ಆಗ್ತಾ ಇದೆ ಅಂತ. ಆದಿ ಸನಾತನ್ ದೇವಿ ದೇವತಾ ಧರ್ಮ का फाउंडेशन है नहीं जो बाप स्थापन कर रहे हैं. ಅದು ಈಗಿಲ್ಲ, ಫೌಂಡೇಶನ್ ಖತಮ್ ಆಗ್ಬಿಟ್ಟಿದೆ. ಆದಿ ಸನಾತನ ದೇವಿ ದೇವತಾ ಧರ್ಮ ಈಗ ಫೌಂಡೇಶನ್ ಮತ್ತೆ ಹಾಕ್ಲಿಕ್ಕೆ ಬಂದಿದ್ದಾರೆ ಬಾಬಾ. ದೇವತಾओं का पवित्र धर्म
पवित्र कर्म था। अभी यह है ही ವಿಷಸ್ ವರ್ಲ್ಡ್. ಇದು ಇರೋದೇ ವಿಷಸ್ ವರ್ಲ್ಡ್. ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಸತ್ಯಯುಗದಲ್ಲಂತೂ ದೇವಿ ದೇವತೆಗಳದ್ದು ಪವಿತ್ರ ಕರ್ಮ ಇತ್ತು, ಪವಿತ್ರ ಧರ್ಮ ಇತ್ತು. ಇಲ್ಲಂತೂ ಕಂಪ್ಲೀಟ್ ವಿಷಸ್ ಜಗತ್ತು ಅಂತಾರೆ ಬಾಬಾ. ನೈ ದುನಿಯಾಕೋ ಕಹಾ ಜಾತಾ ಹೇ, ಇದು ವಿಷಸ್ ಜಗತ್ತು. ಹಾಗಾದ್ರೆ ಸತ್ಯುಗಕ್ಕೆ ಏನಂತ ಕರೆಯೋಣ? ವೈಸ್ಲೆಸ್ ಜಗತ್ತು ಅಂತಾರೆ ಬಾಬಾ. ಶಿವಾಲಯ ಅಂತ ಕರೆಯೋಣ. ಅಪ್ ಸಮझाना पड़े तो बिचारों को कुछ कल्याण हो. ಬಿಚಾರೆ ಅಂತಾರೆ ಬಾಬಾ ಅವ್ರಿಗೆ. ಪಾಪ ಅವರಿಗೂ ನಾವೇನಾದ್ರೂ ತಿಳಿಸಿದ್ರೆ ಅವ್ರದ್ದು ಸ್ವಲ್ಪ ಕಲ್ಯಾಣ ಆಗುತ್ತಲ್ಲ ಅಂತಾರೆ ಪಾಪ. ಬಾಪ್ को ही कल्याणकारी कहा जाता है. वह आते ही है पुरुषोत्तम संगम युग पर. ಕಲ್ಯಾಣಕಾರಿ ಶುಭಾಬನ್ಗೆನೆ ಹೇಳೋದು. ಬರೋದೇ ಪುರುಷೋತ್ತಮ ಸಂಗಮ ಯುಗದಲ್ಲಿ. कल्याणकारी युग में कल्याणकारी बाप आकर सबका कल्याण करते हैं. ಕಲ್ಯಾಣಕಾರಿ ಸಮಯದಲ್ಲಿ ಬಂದು ಕಲ್ಯಾಣಕಾರಿ ತಂದೆ ಬಂದು ಎಲ್ಲರದ್ದು ಕಲ್ಯಾಣ ಮಾಡ್ತಾನೆ. ಪುರಾನಿ ದುನಿಯಾ ಕೋ ಬದಲ್ ನೈ ದುನಿಯಾ ಸ್ಥಾಪನ್ ಕರ್ ದೇತೆ ಹೈ. ಕಲ್ಯಾಣಕಾರಿ ತಂದೆ ಕಲ್ಯಾಣಕಾರಿ ಸಮಯದಲ್ಲಿ ಬಂದು ಏನ್ ಕಲ್ಯಾಣ ಮಾಡ್ತಾನಪ್ಪ? ಏನ್ ಕಲ್ಯಾಣ ಮಾಡ್ತಾನೆ? ಎಲ್ಲರಿಗೂ ಏನ್ ಮಾಡ್ತಾನೆ? ಬಾಬಾ ಹೇಳ್ತಿದ್ದಾರೆ ಹಳೆ ಜಗತ್ತನ್ನ ಹೊಸ ಜಗತ್ತನ್ನಾಗಿ ಮಾಡೋದೇ ದೊಡ್ಡ ಕಲ್ಯಾಣ ಅಂತಾರೆ ಬಾಬಾ. ಇದೇ ದೊಡ್ಡ ಕಲ್ಯಾಣ ಅಂತಾರೆ. ज्ञान से सद्गति होती है आकर राजयोग सिखाया. ಬಾಬಾ ಹೇಳ್ತಿದ್ದಾರೆ ಗೀತೆಯ ಎಪಿಸೋಡ್ ನಡೀತಾ ಇದೆ ಅಂತಾರೆ ಬಾಬಾ. ಮಕ್ಕಳೇ, ಈ ಗೀತೆಯ ಎಪಿಸೋಡ್ ಅಲ್ಲಿ ಭಗವಂತನು ರಾಜಯೋಗ ಕಲಿಸ್ತಾ ಇದ್ದಾನೆ. ಡಬಲ್ ಸಿರ್ತಾಜ್ ಬನಾಯ. ಗೀತೆಯ ಎಪಿಸೋಡ್ ನಡೀತಾ ಇದೆ. ಭಗವದ್ಗೀತೆ ಭಗವಂತ ಭಗವದ್ಗೀತೆ ನುಡಿಸ್ತಾ ಇದ್ದಾನೆ. ಆ ಭಗವದ್ಗೀತೆ ನುಡಿಸಿ ಬಾಬಾ ಹೇಳ್ತಿದ್ದಾರೆ ಮಕ್ಕಳೇ, ನಿಮ್ಮನ್ನ ಡಬಲ್ ಸಿರ್ತಾಜ್ ಅನ್ನಾಗಿ ಮಾಡ್ತಾ ಇದ್ದೀನಿ. ಯಹ ಲಕ್ಷ್ಮೀ ನಾರಾಯಣ ಬಿ ರಾಜಯೋಗ ಸೇ ಯಹ ಬನೆ ಹೈ. ಈ ಲಕ್ಷ್ಮೀ ನಾರಾಯಣರು ಕೂಡ ಈ ತರ ಆಗ್ಬೇಕಾದ್ರೆ ಕಾರಣ ಏನು ಓದಿದ್ರು ಅವರು? ರಾಜಯೋಗ ಓದಿದ್ರು. इस पुरुषोत्तम संगम युग पर बाप से राजयोग सीखते हैं. ಈ ಪುರುಷೋತ್ತಮ ಸಂಗಮ ಯುಗದಲ್ಲೇ ಅವರು ಕುಳಿತು ಶುಭಾಬನಿಂದ ಏನ್ ಕಲ್ತವ್ರು? ರಾಜಯೋಗ ಕಲ್ತವ್ರು. ಬಾಬಾ ಹರ್ ಬಾತ್ ಕಿತನಾ ಸಹಜ ಸಮझाते. ಎಷ್ಟು ಪ್ರತಿಯೊಂದು ಮಾತು ಎಷ್ಟು ಈಸಿಯಾಗಿ ಎಲ್ಲರಿಗೂ ಅರ್ಥ ಆಗುವಂಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग. नमस्ते 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 बाबा. शुक्रिया बाबा, शुक्रिया. ಓಂ ಶಾಂತಿ, ಓಂ ಶಾಂತಿ. ಇವತ್ತು ಧಾರಣೆಗಾಗಿ ಬಾಬಾ ಹೇಳ್ತಾರೆ ರಾಜಯೋಗ ಕಿ ಪಢಾಯಿ ಸೋರ್ಸ್ ಆಫ್ ಇನ್ಕಮ್. ಈ ರಾಜಯೋಗದ ಶಿಕ್ಷಣ ಇದು ಸೋರ್ಸ್ ಆಫ್ ಇನ್ಕಮ್, ಸಂಪಾದನೆಗೆ ಮೂಲ ಕಾರಣ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ ಕ್ಯೂಕಿ ಇಸ್ಸೆ ಹಿ ಹಮ್ ರಾಜಾओं का ರಾಜಾ बनते हैं. ಇದು ಸೋರ್ಸ್ ಆಫ್ ಇನ್ಕಮ್ ಹೆಂಗೆ ಅಂದ್ರೆ ಇದರಿಂದಲೇ ನಾವು ರಾಜರಿಗೂ ರಾಜರಾಗೋದು ಅಂತಾರೆ ಬಾಬಾ. यह रूहानी पढ़ाई रोज पढ़नी और पढ़ानी. ಈ ಶಿಕ್ಷಣ ಪ್ರತಿದಿನ ಓದಬೇಕು, ಅನ್ಯರಿಗೂ ಓದಿಸ್ಬೇಕು ಅಂತಾರೆ ಬಾಬಾ. ಸದಾ ನಶಾ ರಹಿ कि हम ಬ್ರಾಹ್ಮಣ ಸಚ್ಚೆ ಮುಖ ವಂಶಾವಳಿ है. ಸದಾ ನಶೆ ಇರಲಿ, ನಾವು ಬ್ರಾಹ್ಮಣರು ಸತ್ಯ ಮುಖ ವಂಶಾವಳಿಯರಾಗಿದ್ದೇವೆ ಅಂತ. हम ಕಲಿಯುಗಿ ರಾತ್ ಸೆ ನಿಕಲ್ ದಿನ್ ಮೇ ಆಯೆ हैं. ಕಲಿಯುಗದ ರಾತ್ರಿಯಿಂದ ಹೊರಬಂದು ಈಗ ನಾವು ಎಲ್ಲಿಗೆ ಬಂದಿದ್ದೀವಿ? ಬಾಬಾ ಹೇಳ್ತಿದ್ದಾರೆ ಸಂಗಮ ಯುಗ, ಈಗ ಬೆಳಕಿಗೆ ಬಂದಿದ್ದೀವಿ. ಯಹ ಹೈ ಕಲ್ಯಾಣಕಾರಿ ಪುರುಷೋತ್ತಮ ಯುಗ. ಇಸ್ಮೇ ಅಪನಾ और सर्व का कल्याण करना. ಇದು ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ ಯುಗ ಇರೋದ್ರಿಂದ ಒಂದು ಕಲ್ಯಾಣಕಾರಿಯಾಗಿದೆ. ಆದ್ದರಿಂದ ನನ್ನ ಕಲ್ಯಾಣನೂ ಮಾಡಬೇಕು, ಅನ್ಯರ ಕಲ್ಯಾಣ ಮಾಡಬೇಕು. ಪುರುಷೋತ್ತಮ ಆಗಿದೆ. ಸೊ ನಾನು ಉತ್ತಮ ಪುರುಷನಾಗಬೇಕು, ಅನ್ಯರಿಗೂ ಉತ್ತಮ ಪುರುಷ ಮಾಡಬೇಕು ಅಂತಾರೆ ಬಾಬಾ. वरदान हर श्रेष्ठ संकल्प को कर्म में लाने वाले मास्टर सर्वशक्तिवान भव. ನೋಡಿ ಬಾಬಾ ಹೇಳ್ತಿದ್ದಾರೆ ಮಾಸ್ಟರ್ ಸರ್ವಶಕ್ತಿವಾನ್ ಮಾನ ಸಂಕಲ್ಪ और कर्म समान. ಸಂಕಲ್ಪ ನಾನು ಮಾಡ್ತಾ ಇದ್ದೀನಿ, ನಾನು ಶಾಂತ ಸ್ವರೂಪನಾಗಿದ್ದೇನೆ, ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ.
ಸಂಕಲ್ಪ ಏನೋ ಶ್ರೇಷ್ಠ ಇದೆ, ನಾನು ಶಾಂತ ಸ್ವರೂಪ ಅಂತೇಳಿ ಮಾಡೋದೆಲ್ಲ ಕರ್ಮ, ಅಶಾಂತಿ ಕರ್ಮ ಮಾಡಿದ್ರೆ. ಸಂಕಲ್ಪ ಕರ್ಮ ಎರಡು ಏನಿಲ್ಲ ಅಂತಾರೆ ಬಾಬಾ, ಸಮಾನ ಇಲ್ಲ. ಮಾಡುವ ಶ್ರೇಷ್ಠ ಸಂಕಲ್ಪಗಳು ಬಾಬಿಡ್ತಾರೆ ಕರ್ಮದಲ್ಲಿ, ಪ್ರಾಕ್ಟಿಕಲ್ ನಲ್ಲಿ ತನ್ನಿ ಅಂತಾರೆ ಬಾಬಾ. बाबा ಹೇಳ್ತಿದ್ದಾರೆ, अगर संकल्प बहुत श्रेष्ठ हो और कर्म संकल्प प्रमाण न हो तो मास्टर सर्वशक्तिवान नहीं कहेंगे. ಸಂಕಲ್ಪ ನೋಡಿದ್ರೆ ಶ್ರೇಷ್ಠ ಇದೆ, ಆದ್ರೆ ಕರ್ಮ ನಂದು ಶ್ರೇಷ್ಠ ಇಲ್ಲ ಅಂತಂದ್ರೆ ಮಾಸ್ಟರ್ ಸರ್ವಶಕ್ತಿವಂತ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. तो ಚೆಕ್ कर, ಏನ್ ಚೆಕ್ ಮಾಡ್ಬೇಕಪ್ಪ? जो श्रेष्ठ संकल्प करते हैं, ನಾನು ಸಂಕಲ್ಪ ಮಾಡ್ತಿದ್ದೀನಿ, ನಾನು ಅಭೂಲ್, ನಾನು ಆತ್ಮ ಅಭೂಲ್ ಆಗಿದ್ದೇನೆ. ಅಭೂಲ್ ಅಂತಂದ್ರೆ ನಾನು ಯಾವುದೇ ತಪ್ಪು ಮಾಡದೇ ಇರುವ ಅಭೂಲ್ ಆತ್ಮ, ನಾನು ಕಂಪ್ಲೀಟ್, ನಾನು ಅಭೂಲ್ ಆತ್ಮ ಅಂತ ಸಂಕಲ್ಪ ಮಾಡುವಾಗ ಮಾಡೋದೆಲ್ಲ ತಪ್ಪುಗಳೇ ಮಾಡ್ತಾ ಇದ್ರೆ ಹೌದಾ ಇಲ್ಲ? ಸಂಕಲ್ಪ ಶ್ರೇಷ್ಠ ಇದೆ, ಚೇಂಜ್ ಆಗ್ಬೇಕಂತ ಏನೋ ಇದೆ, ಆದ್ರೆ ಕರ್ಮ ಸಮಾನ ಇಲ್ಲ ಅಂದ್ರೆ ಮಾಸ್ಟರ್ ಸರ್ವಶಕ್ತಿವಂತರಂತ ಕರೆಸ್ಕೊಳಂಗಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಕರಂ ತಕ್ ಆತೆ ಹೇ ಯಾ ನಹಿ, ಚೆಕ್ ಮಾಡ್ಕೊಳ್ರಿ ನನ್ನ ಶ್ರೇಷ್ಠ ಸಂಕಲ್ಪಗಳು ಕರ್ಮದಲ್ಲಿ ಬರ್ತಾ ಇದಾವೋ ಇಲ್ಲೋ. ಸೊ ಮಾಸ್ಟರ್ ಸರ್ವಶಕ್ತಿವಾನ್ ಕಿ ನಿಶಾನಿ ಹೇ, ನನ್ನ ಶ್ರೇಷ್ಠ ಸಂಕಲ್ಪ ಕರ್ಮದಲ್ಲಿ ಟ್ರಾನ್ಸ್ಫರ್ ಆಗ್ಬೇಕು, ಇಲ್ಲಿದು ಇಲ್ಲಿ ಬರ್ಬೇಕು ಅಂತಾರೆ ಬಾಬಾ. ಇಲ್ಲಿದೇನಾಗ್ಬೇಕೀಗ? ಕರ್ಮದಲ್ಲಿ ಬರಬೇಕು ಅಂತಾರೆ ಬಾಬಾ. ಸೊ ಮಾಸ್ಟರ್ ಸರ್ವಶಕ್ತಿವಂತರ ಲಕ್ಷಣ ಏನು ಅಂದ್ರೆ, ಯಾವ ಶಕ್ತಿಗೆ ಆರ್ಡರ್ ಮಾಡ್ತಾರೋ ಆ ಶಕ್ತಿ ಅವರ ಬರೋದು ಅಂತಾರೆ ಬಾಬಾ. समय आवश्यक हो तो वो शक्ति कार्य में आ जाए, तो स्थूल और सूक्ष्म सब शक्तियां इतना कंट्रोल में हो जो जिस समय जिस शक्ति की आवश्यकता हो उसे काम में लग जाए. ನನಗೆ ಕಂಟ್ರೋಲಿಂಗ್ ಪವರ್ ಬೇಕಾಗಿದೆ ಈಗ. ಸೊ ನಾನು ಅಲ್ಲಿ ಕಂಟ್ರೋಲಿಂಗ್ ಪವರಿಗೆ ಇನ್ವೈಟ್ ಮಾಡಬೇಕು. ಬಾ ಕಂಟ್ರೋಲಿಂಗ್ ಪವರ್ ಬಂದ್ಬಿಡಲಿ. ಈಗ ಸಿಚುವೇಶನ್ ಏನು ನಡೀತಾ ಇದೋ, ಇದನ್ನ ಏನು ನಡೀತಾ ಇದ್ರು ಸುಮ್ಮನೆ ನಿನಗೆ ಪಾಡಿ ನೀನು ಕಂಟ್ರೋಲ್ ಮಾಡಿ ಸುಮ್ಮನೆ ಇದ್ವು. ಸಹನಾ ಶಕ್ತಿ ಬಂದ್ಬಿಡಲಿ, ಇನ್ವೈಟ್ ಮಾಡಿ. ನಾನು ಆತ್ಮ ಸಹನಾ ಮೂರ್ತಿಯಾಗಿದ್ದೇನೆ. ಆ ಸಹನಾ ಶಕ್ತಿ ಸಂಕಲ್ಪದ ಜೊತೆ ಜೊತೆ ಕಾರ್ಯದಲ್ಲೂ ತಂದು ಬಿಡಬೇಕು. ನೀವು ಯಾವ ಸಂಕಲ್ಪಗಳನ್ನ, ಯಾವ ಶಕ್ತಿಯನ್ನ ಇನ್ವೈಟ್ ಮಾಡ್ತಿರೋ ಅದು ಕಾರ್ಯರೂಪದಲ್ಲಿ ಬಂದಾಗ ನಮ್ಮನ್ನ ನಾವು ಏನಂತ ಕರೆಸ್ಕೊಳ್ಳಿಕ್ಕೆ ಯೋಗ್ಯ? ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಕರೆಸ್ಕೊಳ್ಳಿಕ್ಕೆ ಯೋಗ್ಯ ಅಂತಾರೆ ಬಾಬಾ. ಸ್ಲೋಗನ್, ಜ್ಞಾನಿ ತು ಆತ್ಮ ಬಚ್ಚೋ ಮೇ, ನಾವು ಜ್ಞಾನಿ ಮಕ್ಕಳಾಗಿ, ಒಂದು ವೇಳೆ ನಾನು ಜ್ಞಾನಿ ತು ಆತ್ಮ ಮಗು ಆದ್ರೂ ಕೂಡ ನನ್ನೊಳಗೆ ಕ್ರೋಧ ಹೇ, ಕ್ರೋಧ ಇದ್ರೆ तो इससे बाप के नाम की ग्लानि होती है. ಇದರಿಂದ ಬಾಬನ ಹೆಸರು ಏನಾಗ್ಬಿಡುತ್ತೆ? ಕೆಟ್ಟಿ ಹೋಗ್ಬಿಡುತ್ತೆ, ಗ್ಲಾನಿ ಆಗುತ್ತೆ, ಹಾಳಾಗುತ್ತೆ ಅಂತಾರೆ. ಅದಕ್ಕೆ ಜ್ಞಾನಿತು ಆತ್ಮಗಳಾದ ನಮ್ಮಲ್ಲಿ ಸಹನಾ ಶಕ್ತಿ ಇರಬೇಕು, ಶಾಂತಿಯ ಶಕ್ತಿ ಇರಬೇಕು, ಅಳವಡಿಸಿಕೊಳ್ಳೋ ಶಕ್ತಿ ಇರಬೇಕು ಅಂತಾರೆ ಬಾಬಾ. ಎದುರಿಸೋ ಶಕ್ತಿ ಇರಬೇಕು ಅಂತಾರೆ ಬಾಬಾ. ಕ್ರೋಧ ಬರೋದು ಬೇಡ ಅಂತಾರೆ ಬಾಬಾ. ಇಲ್ಲ ಅಂದ್ರೆ ಬಾಬನ ಹೆಸರಿಗೇನೆ ಕಳಂಕ ತರ್ತೀವಿ. मीठे बच्चे, दुख करता सुख करता एक बाप है, वही तुम्हारे सब दुख दूर करते हैं. मनुष्य किसी के दुख दूर कर नहीं सकते. ಬಾಬಾ ಪ್ರಶ್ನೆ ಕೇಳಿದ್ರು, ವಿಶ್ವದಲ್ಲಿ ಅಶಾಂತಿಯ ಕಾರಣ ಏನು ಮತ್ತು ಶಾಂತಿ ಸ್ಥಾಪನೆ ಆಗುವುದು ಹೇಗೆ ಅಂತ. ಅದಕ್ಕೆ ಬಾಬಾ ಹೇಳಿದ್ರು, ಅಶಾಂತಿಯ ಕಾರಣ ಅನೇಕಾನೇಕ ಧರ್ಮಗಳು. ಹೌದಾ ಇಲ್ಲ? ಅನೇಕ ಧರ್ಮಗಳು ಬಂದ ನಂತರನೇ ಇವೆಲ್ಲ ಜಗಳಗಳು, ಅಶಾಂತಿ. ಆದ್ರೆ ಬಾಬಾ ಹೇಳಿದ್ರು, ಈಗ ನಾನು ಬಂದು ಏಕ ಧರ್ಮ ಸ್ಥಾಪನೆ ಮಾಡಿ ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆ ಮಾಡ್ತಾ ಇದ್ದೀನಿ ಅಂತ. ಅಚ್ಚ, ಏನ್ ಹೇಳಿದ್ರು ಬಾಬಾ? ಆತ್ಮಿಕ ವಿದ್ಯೆ, ದೈಹಿಕ ವಿದ್ಯೆ ಮತ್ತು ಆತ್ಮಿಕ ವಿದ್ಯೆ. ಇಲ್ಲಿ ಆತ್ಮಿಕ ವಿದ್ಯೆ ಹೇಳ್ತಾ ಇರೋದ್ರಿಂದ ಇದಕ್ಕೆ ಯಾವ ಹೆಸರು ಕೊಡ್ಬೇಕಂದ್ರು ಬಾಬಾ? ವಿದ್ಯಾಭವನ ಅಂತ ಹೇಳಿ, ರೂಹಾನಿ ವಿದ್ಯಾಭವನ ಅಂತ ಹೇಳಿ ಹೆಸರು ಕೊಡಿ ಅಂದ್ರು ಬಾಬಾ. ವಿದ್ಯೆ ಅಂದ್ರೆ ಜ್ಞಾನ. ಜ್ಞಾನ, ನಿಜವಾದ ಜ್ಞಾನ ಯಾರಲ್ಲಿದೆ? ಜ್ಞಾನ ಸಾಗರ ಯಾರು ಅಂದ್ರು ಬಾಬಾ? ಶುಭ. ನಿಜವಾದ ಜ್ಞಾನ ಇರೋದು ಶುಭಾಬನಲ್ಲಿ. ಈವನ್ ಕೃಷ್ಣನಲ್ಲೂ ಈ ಜ್ಞಾನ ಇಲ್ಲ ಅಂದ್ರು ಬಾಬಾ. ಸೊ ದೇವತೆಗಳಿಗಾಗ್ಲಿ, ಮನುಷ್ಯರಿಗಾಗ್ಲಿ, ಋಷಿಮುನಿಗಳಿಗಾಗ್ಲಿ
ಜ್ಞಾನ ಸಾಗರ ಅಂತ ನಾವು ಕರೆಯಲು ಬರಲ್ಲ. ಓನ್ಲಿ ಶಿವಬಾಬಾ ಪರಮಪಿತ ಪರಮಾತ್ಮ ಮಾತ್ರ ಜ್ಞಾನದ ಸಾಗರ ಅಂತ. ಯಾರಿಗಾದ್ರೂ ಏನು ಹೇಳಬೇಕಂದ್ರೆ ಶಿವ ಭಗವಾನ್ ವಾಚ್ ಅಂತ ಶಿವ ಭಗವಾನ್ ವಾಚ್ ಶಬ್ದ ಬಳಸ್ರಿ ಅಂದ್ರು ಬಾಬಾ. ಇದು ನಾನು ಹೇಳಿದೀನಂತ ಹೇಳ್ರಿ ಅವರಿಗೆ. ಶಿವ ಭಗವಾನ್ ವಾಚ ಶಬ್ದ ಬಳಸಿ ನೀವು ಮುಂದೆ ಏನು ಜ್ಞಾನ ಹೇಳಬೇಕಾಗಿದೆ ಅದನ್ನ ಹೇಳಿ ಅಂದ್ರು ಬಾಬಾ. ಅದನ್ನ ಪ್ರಾಕ್ಟಿಕಲ್ ಆಗಿ ತಾನು ಇವತ್ತು ಮತ್ತೆ ಬಳಸಿ ಹೇಳಿದ್ರು. ಶಿವ ಭಗವಾನ್ ವಾಚ ಅಂತ ಹೇಳಿ ನಾನು ನಿಮ್ಮನ್ನ ರಾಜರಿಗೂ ರಾಜನನ್ನಾಗಿ ಮಾಡ್ತೀನಿ ಅಂತ ಬಾಬಾ ಹೇಳಿದ್ರು. ಮತ್ತೇನ್ ಹೇಳಿದ್ರು ತಮ್ಮನ್ ತಾವೇ ನಾಶ ಮಾಡ್ಕೊಳ್ಳೋ ಸಾಮಾನ್ ತಯಾರು ಮಾಡ್ತಿದ್ದಾರೆ. ಅದಕ್ಕೆ ಇವ್ರಿಗೆ ಪತ್ತರ್ ಬುದ್ಧಿ ಅಂತಂತಂದ್ರು ಬಾಬಾ. ಶಂಕರ್ ನಾಶ ತಿಳ್ಕೊಂಡಿದ್ದಾರೆ. ಆದ್ರೆ ಅಲ್ಲ, ಬಡವರ ಬಂಧು ಆಗಿದ್ದೀನಿ ಅಂದ್ರೆ ಬಾಬಾ. ನಾನು ಬರ್ತೀನಿ ಯಾವಾಗ ಭಾರತ ದೇಶ ಕಂಪ್ಲೀಟ್ ಬಡವಾಗ್ಬಿಡ್ತದ ಅವಾಗ ನಾನು ಬರ್ತೀನಿ. ಕರ್ಮ ಕರ್ಮ ವಿಕರ್ಮಗಳ ಗತಿಯನ್ನ ನಾನೇ ಹೇಳ್ಕೊಡೋದು ಅಂದ್ರೆ ಬಾಬಾ. ಈ ಸತ್ಯುಗದ ದೇವಿ ದೇವತೆಗಳು ಏನಂತ ಕರ್ಮ ಮಾಡಿರ್ಬೋದಪ್ಪ, ವಿಶ್ವದ ಮಾಲೀಕರಾಗುವಂತ ಕರ್ಮ ಏನಂತ ಮಾಡಿರ್ಬೋದಂತ ವಿಚಾರ ಮಾಡಿ ಅಂದ್ರು ಬಾಬಾ. ಅದಕ್ಕೆ ಬಾಬಾ ಮತ್ತೆ ಲಾಸ್ಟಿಗೆ ಹೇಳಿದ್ರು, ಅವರು ರಾಜಯೋಗ ಓದಿದ್ದಾರೆ. ರಾಜಯೋಗ ಓದಿದ್ದಕ್ಕೆ ಏನಾದ್ರು ಅವರು ಲಕ್ಷ್ಮೀ ನಾರಾಯಣರಾದ್ರು ಅಂತಂದ್ರು ಬಾಬಾ. ಮಾಯೆ ಪಾಂಪ್ ಇದು ಸ್ವರ್ಗ ಅಂತ ತಿಳ್ಕೊಂಡು ಮೂರ್ಖರಾಗಿ ಕೂತಿದ್ದಾರೆ ಜನ. ಆದ್ರೆ ಇದು ಬರೀ ಮಾಯನ ಪಾಂಪ್ ಅಂದ್ರು ಬಾಬಾ. ಒಂದಿನ ನಾಶ ಆಗುತ್ತೆ. ಹೊಸ ಧರ್ಮ ಅಂತ ಇದು ಒಂದು ಹೊಸ ಧರ್ಮ ಇರ್ಬೋದು ಅಂತ ತಿಳ್ಕೊಂಡಿದ್ದಾರೆ. ಡಿಕೆ ಅಂತಂದ್ರೆ ಇನ್ನೂ ಅವರಿಗೆ ಸ್ಪಷ್ಟನೇ ಆಗಿಲ್ಲ ಅಂತಂದ್ರು ಬಾಬಾ. ನಾಶ ಮಾಡ್ಕೊಳ್ತೀವಿ. ಏಕದೇವಿ ದೇವತಾ ಧರ್ಮವನ್ನ ಸ್ಥಾಪನೆ ಮಾಡ್ತೀವಿ. ಅದರಿಂದಲೇ ಶಾಂತಿ ಸಿಗೋದು. ವೆರಿ ಗುಡ್. ಸಮಾನ ಇರಬೇಕು. ಶ್ರೇಷ್ಠ ಸಂಕಲ್ಪ ನೀವೇನ್ ಮಾಡ್ತಿರೋ ಅದು ಕರ್ಮದಲ್ಲಿ ಬರ್ಬೇಕು ಅಂದ್ರು ಬಾಬಾ. ಸಂಕಲ್ಪ ಮಾಡೋದೊಂದು, ಕರ್ಮ ಬೇರೆನೆ ಮಾಡ್ತಾ ಇದ್ದೀರಿ ಅಂದ್ರೆ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಕರೆಸ್ಕೊಳ್ಳಕ್ಕಾಗಲ್ಲ ಅಂತಂದ್ರು ಬಾಬಾ. ಫೌಂಡೇಶನ್ ಇದೇ ಮಾಡೋದು. ದ್ವಾಪರ ಯುಗದ ಕಲಿಯುಗದ ಎಲ್ಲ ರಾಜರಿವರು. ಈ ರಾಜರಿಗೂ ರಾಜನನ್ನಾಗಿ ಮಾಡೋದು ಯಾರು ಅಂದ್ರೆ ಸತ್ಯುಗದ ರಾಜ. ಡಬಲ್ ಸಿರ್ತಾಜನ್ನಾಗಿ ಮಾಡ್ತೀನಿ ನಿಮ್ಮನ್ನ ಶಿವ ಭಗವಾನ್ ವಾಚನ್ 100% ಗ್ಯಾರಂಟಿ ಕೊಡ್ತೀನಿ ಅಂದ್ರೆ. ರಾಜರಿಗೂ ರಾಜರು ಡಬಲ್ ಸಿರ್ತಾಜ್ ಮಾಡ್ತೀನಿ ನಿಮ್ಮನ್ನ. ಜ್ಞಾನಿ ಆತ್ಮದಲ್ಲಿ ಹೆಸರು ಕೇಳಿಸ್ತಾರೆ. ಏನಂತಾರೆ ನೋಡ್ರಿ, ಇವ್ರು ಬಿಕೆ ಇದಕ್ಕೆ ಹೋಗ್ತಾರೆ, ಓಂ ಶಾಂತಿ ಶಾಂತಿ ಅಂತಾರೆ. ನಾವಲ್ಲ ಹೇಳುವಾಗ ನಾವೇ ನಗ್ತಾ ಇದೀವಿ, ಹೊರಗಿನವ್ರು ಬಂದು ನಮ್ ಡ್ರೈವರ್ ಇದ್ರೆ ಅವ್ನು ಅಶಾಂತಿ, ಒಳಗೆಲ್ಲ ಅಶಾಂತಿ ಜ್ಞಾನ ಇದ್ದಿಲ್ಲ. ಮತ್ತೆ ಸೋರ್ಸ್ ಆಫ್ ಇನ್ಕಮ್ ಅಂದ್ರು ಬಾಬಾ. ರಾಜಯೋಗ ಸೋರ್ಸ್ ಆಫ್ ಇನ್ಕಮ್. ಇದರಿಂದ ಡಬಲ್ ಸಿರ್ತಾಜ್ ಆಗ್ತೀರಿ, ರಾಜರಾಗ್ತೀರಿ ಅಂದ್ರು ಬಾಬಾ. ಸುಮಕ್ಕ ಏನಂದ್ರು ಬಾಬಾ?
ನಾನು ಕಲ್ಯಾಣಕಾರಿ ತಂದೆ ಆಗಿದ್ದೀನಿ, ಅದೇ ಇಲ್ವಾ? ನಾನು ಹೆಂಗೆ ಎಲ್ಲರ ಕಲ್ಯಾಣ ಮಾಡ್ತೀನೋ ಸ್ವಲ್ಪ ನೀವು ಎಲ್ಲರದು ಏನ್ ಮಾಡ್ರಿ, ಕಲ್ಯಾಣ ಮಾಡ್ರಪ್ಪ ಅಂತಂದ್ರು ಬಾಬಾ. ಜ್ಞಾನ ಆಗಲು ಬರ್ತೀರಾ. ಬ್ರಹ್ಮನ ರಾತ್ರಿ ಇದ್ದಾಗ ಬ್ರಾಹ್ಮಣರದು ರಾತ್ರಿ, ಬ್ರಹ್ಮನ ಹಗಲಿದ್ದಾಗ ಬ್ರಾಹ್ಮಣರದ್ದು ಹಗಲು ಅಂತಂದ್ರು ಬಾಬಾ. ಎಲ್ಲ ನಮ್ಮ ಬಾಯಿ ಬಾಯಿ ನಾನು ಎಲ್ಲಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಚಂದಾಗಿ ತಿಳಿಸ್ತಾ ಇದ್ದೇನೆ, ಹಂಗ ನೀವು ಚಂದಾಗ ತಿಳಿಸ್ತೀವಿ. ಆಮೇಲೆ ಈ ರಥ ತಗೊಳ್ತೀನಿ ಬಂದು, ನಿಮ್ಗೆಲ್ಲ ಕಾಲ ತಕ್ಕ ಸಿಂಹಾಸನ ಇದೆ, ಆತ್ಮ ಕಾಲ ಮೂರ್ತ ಆಗಿದೆ, ಶರೀರ ಅಂತೂ ನಾಶ ಆಗೋಗ್ಬಿಡುತ್ತೆ ಅಂತ. सदा शिव मेरा